ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಅಶ್ವವೇಗ ನ್ಯೂಸ್. ಕಾಂತಾರ ಕಲಾಕಾರ ವಿಶೇಷ ಕಾರ್ಯಕ್ರಮ. ಅಯ್ಯೋ ಏನಿದು ಕಲಾಕಾರ ಅಂತ ಹೇಳ್ತಿದ್ದೀನಿ ಅಂತ ಕನ್ಫ್ಯೂಸ್ ಆಗಬೇಡಿ. ಜಾಸ್ತಿ ಬಿಲ್ಡಪ್ ಬೇಡ ಅಂತ ಮೊದಲೇ ಹೇಳಿದ್ದಾರೆ. ಆದರೂ ಕೂಡ ನಮ್ಮ ಆಯಸ್ಸು ಆರೋಗ್ಯವನ್ನ ನಗ್ಸೋದ್ರ ಮುಖಾಂತರ ಇವರು ಜಾಸ್ತಿ ಮಾಡ್ತಾರೆ. ಹೆಚ್ಚು ಕಮ್ಮಿ ಇವಾಗ ಹೀರೋಗಳಿಗಿಂತ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರುವಂತಹ ಹಾಸ್ಯ ನಟ, ಪೋಷಕ ಪಾತ್ರದಲ್ಲೂ ಕೂಡ ಮಿಂಚ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಯಾಕೆ ಬ್ಯುಸಿ ಆದ್ರು ಅಂತ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್ ಪ್ರಕಾಶ್ ತುಬಿನಾಡು ನಮ್ಮ ಜೊತೆಗಿದ್ರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ವೆಲ್ಕಮ್ ಮಾಡೋಣ. ಹಾಯ್, ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ. ಬಿಕಾಸ್ ಹೀರೋಗಳಿಗೆ ಬೇಕಾದ್ರೆ ಅವರು ಡೇಟ್ಸ್ ಕೊಡ್ತಾರೆ, ಬಟ್ ನೀವು ತುಂಬಾ ಬ್ಯುಸಿ ಆಗಿದ್ದೀರಾ ಅಂತ ಕೇಳ್ಪಡ್ತಾ ಇದ್ದೀನಿ. ಬ್ಯುಸಿ ಆದರೆ ಖುಷಿ ಅಲ್ಲ ಮೇಡಮ್. ನಿಜ ನಿಜ ನಿಜ. ಅದಕ್ಕೆ ಕಾಯ್ತಿರ್ತೀವಲ್ಲ, ಯಾವಾಗ ಬ್ಯುಸಿ ಆಗ್ತೀವಿ. ಕೆಲಸ ಬೇಕು, ದಿನ ಕೆಲಸ ಇದ್ದರೆ ಖುಷಿ, ಇಲ್ಲದ್ರೆ ಲೇಸಿ ಆಗಿಬಿಡುತ್ತೆ. ಇನ್ನು ಕಾಂತಾರ ಚಾಪ್ಟರ್ 1 ಅನ್ನುವಂಥದ್ದು, ಆ ಕ್ರೇಜ್ ಆಗಿರ್ಬೋದು, ಆ ಒಂದು ಸೆಲೆಬ್ರೇಷನ್ ಆಗಿರ್ಬೋದು, ಎಷ್ಟು ಖುಷಿ ಕೊಡ್ತಾ ಇದೆ. ಬಿಕಾಸ್ ಎಲ್ಲಿ ನೋಡಿದ್ರು ಇವಾಗ ಮಾತಾಗ್ತಾ ಇರೋದು ಕಾಂತಾರ ಚಾಪ್ಟರ್ 1 ಬಗ್ಗೆ. ಎಷ್ಟು ಖುಷಿ ಇದೆ ಸರ್ ನಿಮಗೆ? ತುಂಬ ಖುಷಿ ಆಗ್ತಿದೆ ಮೇಡಮ್. ಬಿಕಾಸ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ಒಂದು ಮೊದಲೇ ಗೊತ್ತಿತ್ತು. ಬಟ್ ಆ ಸ್ಕ್ರೀನಲ್ಲಿ ಬಂದು ನೋಡಿದಾಗ ಆ ವಿಜುವಲ್ ನಾವೇನಲ್ಲಿ ಶೂಟ್ ಮಾಡೋಕೆ ನೋಡಿದ್ದೀವಿ, ಅದಕ್ಕಿಂತ 100 ಪಟ್ಟು ಜಾಸ್ತಿ ಖುಷಿ ಆಗುತ್ತೆ ಇಲ್ಲಿ ಸ್ಕ್ರೀನಲ್ಲಿ ನೋಡಿದಾಗ. ವಿಜುವಲ್ ಆಗಿರ್ಬೋದು, ಲೊಕೇಶನ್ಸು ಎಲ್ಲ ಒಂಥರ ಬೇರೆ ಥರ ಫೀಲ್ ಕೊಡುತ್ತೆ. ಆ್ಯಂಡ್ ತುಂಬ ನ್ಯಾಚುರಲ್ ಆಗಿದೆ. ತುಂಬ ವಿ ಎಫ್ ಎಕ್ಸ್ ತುಂಬ ಕಮ್ಮಿ ಇರುವಂಥದ್ದು. ನಾವು ಬೇರೆ ಸಿನಿಮಾ ಕಂಪೇರ್ ಮಾಡಿದರೆ ಅದು ಸ್ವಲ್ಪ ಜಾಸ್ತಿ ಇರುತ್ತೆ ವಿ ಎಫ್ ಎಕ್ಸ್ ಎಲ್ಲ. ಬಟ್ ಇದು ತುಂಬ ಒಂದು 20% ಅಂತ ಹೇಳ್ಬೋದು. ಸೊ ವೆರಿ ನ್ಯಾಚುರಲ್ ಲೊಕೇಶನ್ಸ್. ಸೊ ತುಂಬ ಖುಷಿ ಆಗುತ್ತೆ ಮೇಡಮ್. ಇನ್ನು ಹಿಂದಿನ ಮಾತಾಡ್ತಾ ಹೋಗೋದಾದರೆ, ನಿಮ್ಮ ಮತ್ತು ರಿಷಬ್ ಸರ್ ಅವರ ಪರಿಚಯ ಆಗಿದ್ದು, ನಿಮ್ಮ ಒಡನಾಟದ ಬಗ್ಗೆ ಮಾತನಾಡ್ತಾ ಹೋಗೋದಾದರೆ, ಆ ದಿನಗಳನ್ನು ಮೆಲುಕು ಹಾಕ್ತಾ ಹೋಗೋದಾದರೆ? ಖಂಡಿತ. ನಾನು ಒಂದು ಮೊಟ್ಟೆ ಕತೆ ಮುಗಿಸಿ ಬೇರೆ ಯಾವುದೊಂದು ಸಿನಿಮಾ ಮಾಡಿ ಹಿಂದಿರುಗಿ ನೋಡಿದಾಗ ಅಂತ ಒಂದು ಆರ್ಟ್ ಮೂವಿ ಮಾಡಿದ್ದೆ. ಸೊ ಅದರ ಡಬ್ಬಿ ಮುಗಿಸಿ ಹೊರಡಬೇಕಾದ್ರೆ ಒಂದು ಕಾಲ್ ಬರುತ್ತೆ ಅನ್ನೋ ನಂಬರಿಂದ. ಸೊ ಫಸ್ಟ್ ಆಫ್ ಆಲ್ ಅವರು ಇದ್ರದ್ದು ಒಂದು ಮೊಟ್ಟೆ ಕತೆ ಡೈಲಾಗ್ ಹೇಳ್ತಾರೆ, ಮೋಹ ಗೆದ್ರ ಅಂತ ಕೇಳ್ತಾರೆ. ಸೊ ಯಾರ್ದು ಗೊತ್ತಾಗಿಲ್ಲ, ನಾನು ಇಂಡಸ್ಟ್ರಿ ಅವ್ರು ಯಾರು ಆಗಿರಬೇಕು ಅಂತ ತಮಾಷೆಯಾಗಿ ಮಾತಾಡ್ತಿದ್ದೀನಿ. ಆಮೇಲೆ ಅವ್ರು ಹೇಳಿದ್ರು ರಿಷಬ್ ಸರ್ ಅಂತ. ಸೊ ನನಗೆ ಒಂಥರ ಸರ್ಪ್ರೈಸ್ ಅನಿಸ್ತು, ಇವ್ರು ನಂಗೆ ಕಾಲ್ ಮಾಡಿದ್ರಲ್ಲ. ಕಾಲ್ ಮಾಡಿ ಆಲ್ರೆಡಿ ಅವರು ಕಿರಿಕ್ ಪಟ್ಟಿ ಎಲ್ಲ ಮಾಡಿ ತುಂಬ ಹಿಟ್ ಆಗಿದ್ರು ಆ ಟೈಮಲ್ಲಿ. ಸೊ ಹೀಗೆ ಮಾತಾಡಿದರು, ಇಲ್ಲೆಲ್ಲ ಹಿಂಗೆ ಒಂದು ಸಿನಿಮಾ ಮಾಡ್ತಿದ್ದೀವಿ, ಮಂಗಳೂರು ಕಡೆನೇ ಮಾಡ್ತಾಯಿದ್ದೀವಿ, ಅದೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಆ ಸಿನಿಮಾ. ಸೊ ನಿಮ್ಮ ಸಪೋರ್ಟ್ ಬೇಕು ಅಂತೇಳಿ ಹೇಳಿದರು. ಖಂಡಿತ ಸರ್ ಸಿಗೋಣ ಅಂತ. ಆಮೇಲೆ ಬಂದರು. ಬಂದಾದಮೇಲೆ ಸ್ಕ್ರಿಪ್ಟೆಲ್ಲ ಅಲ್ಲಿ ಸುಮಾರು ದಿನ ಮಾಡಿದ್ದು, ನಾನು ಸ್ಕ್ರಿಪ್ಟಿಗೆ ಹೋಗಿರಲಿಲ್ಲ. ಅದೇ ಶನಿಲ್ ಗೌತಮ್ ಇದ್ದಾರೆ ನಮ್ಮ ರವಿ ಅಣ್ಣ, ಅವರೆಲ್ಲ ಜೊತೆ ಸರಿ ಇದಕ್ಕೆ ಲೊಕೇಶನ್ಸ್ ಎಲ್ಲ ನೋಡಲಿಕ್ಕೆಲ್ಲ ಹೆಲ್ಪ್ ಮಾಡಿದರು. ಆಮೇಲೆ ತುಂಬ ಕ್ಲೋಸ್ ಆದ್ವಿ ನಾವು. ಒಂದು ಒಳ್ಳೆ ಪಾತ್ರ ಕೊಟ್ಟರು. ಅದೇ ಪಾತ್ರಕ್ಕೆ ನಂಗೆ ಸೈಮಾ ಕೂಡ ಬಂದಿತ್ತು, ಫಸ್ಟ್ ಸೈಮಾ 2019ರಲ್ಲಿ. ಸೊ ಆಮೇಲೆ ನಮ್ಮ ಒಡನಾಟ ತುಂಬ ಚೆನ್ನಾಗಿತ್ತು. ಆಮೇಲೆ ಬೆಲ್ ಬಾಟಮ್ ನಾನು ಹಾಕ್ಕೊಂಡ್ರು ಆ ಸಿನಿಮಾದಲ್ಲಿ. ಮತ್ತು ಕಾಂತಾರ ಆಯಿತು. ಕಾಂತಾರ ಸ್ಕ್ರಿಪ್ಟಲ್ಲಿ ಸಹ ಕೂತಿದ್ದೆ. ಈಗ ಚಾಪ್ಟರ್ 1 ಬಂತು. ಹಾಗೆ ಒಂದು ತುಂಬ ಎನಿ ಟೈಮ್ ನಾವು ಇವಾಗ ಯಾವಾಗ ಬೇಕಾದ್ರೆ ನಮ್ಮ ಬಾಂಧವ್ಯ ಹೆಂಗಿದೆ ಎನಿ ಟೈಮ್ ಕಾಲ್ ಮಾಡ್ಬೋದು, ಯಾವಾಗ ಬೇಕಾದರೂ. ಮೊನ್ನೆ ಒಂದಿನ ನೈಟ್ 1 ಗಂಟೆನ ಕಾಲ್ ಮಾಡಿದ್ರು ಅವರು. ಓಕೆ. ಸೊ ಆ ಥರ ತುಂಬ ಒಂದು ಆತ್ಮೀಯತೆ ಇದೆ ನಮ್ಮ. ಇನ್ನು ಸೈಮಾ ಅಂದ ತಕ್ಷಣ ನನಗೆ ನೆನಪಾಯಿತು ಸರ್, ರಿಷಬ್ ಸರ್ ಅವರು ಡೈರೆಕ್ಷನ್ ಮಾಡಿದ 4 ಸಿನಿಮಾಗೆ ನಿಮಗೆ ಸೈಮಾ ಅವಾರ್ಡ್ ಬಂದಿರ್ತಕ್ಕಂಥದ್ದು. ಆ ಖುಷಿನೂ ಕೂಡ ನೀವು ಸ್ಟೇಜ್ ಮೇಲೆ ಹೇಳ್ತೀರಾ? ಹೌದೌದು. 2019ರಲ್ಲಿ ಅದೇ ಸರ್ಕಾರಿ ಬಂದಿತ್ತು. 2023ರಲ್ಲಿ ಮತ್ತೆ ಕಾಂತಾರಕ್ಕೆ ಬಂತು. ಮತ್ತು ಕಾಂತಾರಕ್ಕೆ 2 ಚಿತ್ರಸಂತೆ ಮತ್ತು ಚಿತ್ತಾರ ಅವಾರ್ಡ್ಸ್ ಬಂತು ಬ್ಯಾಂಗ್ಳೂರಲ್ಲಿ. ಸೊ 4 ಅವಾರ್ಡ್ ಬಂದಿರೋದು ಅವರ ಡೈರೆಕ್ಷನಲ್ಲೇ. ಇನ್ನು ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು 12ನೇ ವಯಸ್ಸಿನಲ್ಲಿ ಅಂತ ಕೇಳ್ಪಟ್ಟಿದ್ದೀನಿ. ಅಂದರೆ ಮೊದಲನೇ ಸಲ ನಿಮ್ಮ ಊರಿನ ಒಂದು ಮಂದಿರ, ಮಹಾಕಾಳಿ ಭಜನಾ ಮಂದಿರ, ಅಲ್ಲಿ ಸ್ಟೇಜ್ ಹತ್ಬಿಟ್ಟು ಪರ್ಫಾರ್ಮ್ ಮಾಡಿದ್ದು. ಸೊ ಆ ದಿನಗಳಿಗೂ ಈ ದಿನಗಳಿಗೂ ಅಲ್ಲಿಂದ ಇಲ್ಲಿ ತನಕ ಆಗಿದಂತಹ ಜರ್ನಿ, ಮತ್ತು ಒಂದಷ್ಟು ಸ್ಟ್ರಗಲ್ ಮಾಡಿರ್ತೀರಾ, ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದೀರಾ. ಬೆಳಕು ಅನ್ನುವಂತಹ ಮನೆ ನಿಮ್ಮ ಕನಸಾಗಿರುತ್ತೆ. ಅದನ್ನೆಲ್ಲ ನೆನಪಿಸ್ಕೊಳ್ಳೋದಾದ್ರೆ? ಖಂಡಿತ. ಆ ದಿನಗಳಲ್ಲಿ ಅಲ್ಲೂ ಒಂದು ಅವಕಾಶ ಸಿಕ್ಕಿದ್ದು ನಂಗೆ ಸರ್ಪ್ರೈಸ್ ಆಗಿ. ನಾನು ಅದೇ ಒಂದು 7th ಅಲ್ಲಿದ್ದೆ. ಅಲ್ಲಿ ಊರಲ್ಲಿ ಪ್ರತಿ ವರ್ಷ ಅಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ರು ನವರಾತ್ರಿಗೆ. ಇದು ದಸರಾ ಟೈಮಲ್ಲಿ ಒಂದು ನಾಡ ಹಬ್ಬ ಅಂತೇಳಿ ಮಾಡ್ತಾಯಿದ್ರು. ಸೊ ಅಲ್ಲಿ ಏನಾಗಿತ್ತು, ಸುಮಾರು ಜನ ಕಲಾವಿದರಿದ್ದು ಆ ಟೈಮಲ್ಲಿ. ಒಳ್ಳೊಳ್ಳೆ ಕಲಾವಿದರು ನಮ್ಮ ಊರಿನವರೇ ನಾಟಕ, ಅದು ಇದು ಸ್ಕಿಟ್ಟು, ಹಾಸ್ಯ ಪ್ರಹಸನ ಎಲ್ಲ ಮಾಡ್ತಾಯಿದ್ರು. ನಾವೆಲ್ಲಿ ನಿಂತು ನೋಡ್ತಾಯಿದ್ವಿ. ಸೊ ಒಂದಿನ ನಾನು ಸ್ಕೂಲಲ್ಲೆಲ್ಲ ಮಾಡ್ತಾಯಿದ್ದೆ, ಸ್ಕೂಲ್ ನಾಟಕ ಎಲ್ಲ ಮಾಡ್ತಾಯಿದ್ದೆ. ಅದು ಅಲ್ಲಿ ಒಂದಷ್ಟು ಜನರಿಗೆ ಗೊತ್ತಿತ್ತು. ಮತ್ತು ತುಂಬ ಆ್ಯಕ್ಟಿವ್ ಆಗಿರ್ತಿದ್ದು ನಾನು ಅಲ್ಲಿ ಮಂದಿರಕ್ಕೆ ಹೋದರೂ ಕೂಡ. ಯಾರೋ ಮಾಡಬೇಕಿತ್ತು ಒಂದು ಸ್ಕಿಟ್ಟು, ಅವರು ಬಂದಿರಲಿಲ್ಲ, ಹುಷಾರಿರಲಿಲ್ಲ ಅಂತೇಳಿ ಸಡನ್ನಾಗಿ ಬಂದಿರಲಿಲ್ಲ ಅವರು. ಸೊ ಅದಕ್ಕೆ ನನ್ನ ಹಾಕ್ಕೊಂಡ್ರು ಆ ದಿನ, ನೀನು ಮಾಡು ಆಗುತ್ತೆ ಅಂತ.
ಅದು ಕ್ಲಿಕ್ ಆಗೋಯ್ತು ಆ ವರ್ಷ. ತುಂಬ ಚೆನ್ನಾಗಾಯ್ತದೆ. ಎಲ್ಲರೂ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ಯಾ, ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ. ಮತ್ತು ಅಲ್ಲಿಂದ ಪ್ರತಿ ವರ್ಷ ಅಲ್ಲಿ ನಾಟಕ ಆದಾಗ ನನಗೆ ಒಂದು ಪಾತ್ರ ಫಿಕ್ಸು. 2 ನಾಟಕ ಮಾಡ್ತಿದ್ವಿ. ಒಂದು ಸಾಮಾಜಿಕ, ಒಂದು ಪೌರಾಣಿಕ. ಸೊ ಎರಡರಲ್ಲಿ ಒಂದು ಪಾತ್ರ ಇರ್ತಿತ್ತು ನನಗೆ. ಹಂಗೆ ಸ್ಟಾರ್ಟ್ ಆಯಿತು. ನಾಟಕದ ಹುಚ್ಚು ಸ್ಟಾರ್ಟ್ ಆಗಿಬಿಡ್ತು. ಅಂದರೆ ಸಿನಿಮಾ ಹುಚ್ಚು ಮೊದಲೇ ಇತ್ತು. ಅಮ್ಮ ತೋರಿಸ್ತಾ ಇದ್ರು ಸಿನಿಮಾ ಎಲ್ಲ, ನಮಗೆ ತುಂಬ ತೋರಿಸ್ತಾ ಇದ್ರು. ತಿಂಗಳಿಗೊಂದು ಸಿನಿಮಾ ತೋರಿಸ್ತಾ ಇದ್ರು ಅವರು. ಹೆಂಗಾದ್ರೂ ಮಾಡಿ ತೋರಿಸ್ತಾ ಇದ್ರು. ಸೊ ಹಾಗೆ ಮನೇಲಿ ಬಂದು ಒಬ್ಬನೇ ಅಲ್ಲ ಏನೇನೋ ಮಾಡ್ತಾ ಇದ್ದೆ ಸಿನಿಮಾ ನೋಡಿ ಬಂದು ರೂಮಲ್ಲೆಲ್ಲ ಆ ಥರ. ಸೊ ನಾಟಕದ ಕೆರಿಯರಲ್ಲಿ ಸ್ಟಾರ್ಟ್ ಆಯಿತು. ಆಮೇಲೆ ನಾನು ಮದುವೆ ಆದಮೇಲೆ ಆ್ಯಕ್ಚುಲಿ ಒಂದು ತಂಡ ಅಂತ ಸೇರ್ಕೊಂಡಿದ್ದು. ಅದ್ರ ಮೊದಲು ಬರೀ ಹಿಂಗೆ ನಾಟಕ ಎಲ್ಲ ಮಾಡ್ತಿದ್ದೆ. ಕರೀತಾ ಇದ್ರು ತಂಡದವರು, ಬಟ್ ನಾವು ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ಒಂದು ಸಲ ಹೋದರೆ ನೀವು ನಾಟಕದಲ್ಲೇ ಮಾಡಬೇಕಾಗುತ್ತೆ. ಬಿಕಾಸ್ ನಮ್ಮ ಕಡೆ ಎಲ್ಲ ನಾಟಕ ಅಂದರೆ ತುಂಬ ಇರುತ್ತೆ. ಮಿನಿಮಮ್ ಒಂದು 30-40 ಶೋ ಆದರೂ ಇರುತ್ತೆ ವರ್ಷಕ್ಕೆ, ಕಡಿಮೆ ಅಂದರೆ. ಇವಾಗ 100+ ಮಾಡ್ತಾಯಿದ್ವಿ ನಮ್ಮ ಟೀಮ್ ಇದೆ. ಲಾಸ್ಟ್ ಇಯರ್ 127 ಶೋ ಮಾಡಿದ್ವಿ ನಾವು ಒಂದೇ ವರ್ಷಕ್ಕೆ. ಸೊ ಅಷ್ಟು ಬ್ಯುಸಿ ಆಗುತ್ತೆ ಅಲ್ಲಿ. ಅದಕ್ಕೆ ನಾವು ಗೊತ್ತು ಅಲ್ಲಿ ಹೋದರೆ ಮತ್ತೆ ಕೆಲಸ ಮಾಡೋಕ್ಕಾಗಲ್ಲ ಅಂತ. ಸೊ ಆ ಟೈಮಲ್ಲಿ ಬಡತನ ಅನ್ನೋದಿತ್ತಲ್ಲ. ಸೊ ಅದಕ್ಕೆ ಹೋದರೆ ಕೆಲಸ ಬಿಟ್ಟರೆ ಕಷ್ಟ ಅಂತ. ದೊಡ್ಡ ಫ್ಯಾಮಿಲಿ ಕೂಡ, ದೊಡ್ಡ ಫ್ಯಾಮಿಲಿ ನಮ್ಮದು, 4 ಜನ ಅಕ್ಕನವರು, ಅಣ್ಣ, ಸೊ ಅಮ್ಮ ಎಲ್ಲ ಕಷ್ಟ ಆಗುತ್ತೆ ಅಂತೇಳಿ ಹೋಗಿಲ್ಲ. ಆಮೇಲೆ ನಾನೇನು ಕೆಲಸ ಮಾಡ್ತಿದ್ದೆ ಅದನ್ನು ಸ್ವಂತ ಮಾಡಿದೆ ನಾನು. ಆಮೇಲೆ ನಂಗೆ ಸ್ವಲ್ಪ ಫ್ರೀ ಅನಿಸ್ತಾ ಇತ್ತು. ಅಂದರೆ ಈಗ ಫ್ರೀ ಇದೆಯಲ್ಲ ಸ್ವಲ್ಪ ಅಂತ. ಆಮೇಲೆ ನಾನು ಕರಿತಾ ಇದ್ದಿಲ್ಲ ತಂಡ, ಶಾರದಾ ಆರ್ಟ್ಸ್ ಮಂಜೇಶ್ವರ ತಂಡ. ಸೊ ಅದಕ್ಕೆ ಜಾಯ್ನ್ ಆದೆ. ಆಲ್ಮೋಸ್ಟ್ ಈಗ ಒಂದು 17 ವರ್ಷ ಆಯಿತು. ಈಗಲೂ ಅದೇ ತಂಡದಲ್ಲಿ ನಾಟಕ ಮಾಡ್ತಿದ್ದೀನಿ. ಸೂಪರ್. ಇನ್ನು ನೀವು 4ನೇ ವರ್ಷ ಇರುವಾಗಲೇ ತಂದೆನ ಕಳ್ಕೊತೀರಾ. ಆ್ಯಂಡ್ ಸಿನಿಮಾ ಹುಚ್ಚು ನೀವು ಹೇಳ್ದಾಗೆ ಮಂತ್ಲಿ ಒಂದು ಸಿನಿಮಾ ತೋರಿಸ್ತಾ ಇದ್ರು ಅಮ್ಮ, ಅಲ್ಲಿಂದ ಸಿನಿಮಾ ಹುಚ್ಚು ಸ್ಟಾರ್ಟ್ ಆಯಿತು ಅಂತ. ಸುಮಾರು ಜನಕ್ಕೆ ಗೊತ್ತಿಲ್ಲ ಸರ್, ನೀವು ರಂಗಭೂಮಿ ಕಲಾವಿದರು ಅಂತ ಹೇಳ್ಬಿಟ್ಟು. ನೀವು ಮಾಡಿದಂತಹ ಕಾಮಿಡಿ ಸೀನ್ಗಳು ಈಗಲೂ ಕೂಡ ಟ್ರೆಂಡಿಂಗ್ನಲ್ಲಿ ವೈರಲ್ ಆಗ್ತಾ ಇದೆ, ರೀಲ್ಸ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ನಿಮಗೆ ಎಷ್ಟು ಖುಷಿ ಕೊಡುತ್ತೆ? ಖಂಡಿತ ತುಂಬ ಖುಷಿಯಾಗಿದೆ. ಒಂದು ಕಲಾವಿದನಿಗೆ ಅದಕ್ಕಿಂತ ಹೆಚ್ಚು ಏನು ಬೇಕಾಗಿಲ್ಲ. ಒಂದು ನಾವು ಮಾಡಿದಂಥ ಪ್ರಾಸನ ಆಗಿರ್ಬೋದು ಅಥವಾ ಇನ್ನೂ ಏನೋ ಆಗಿರ್ಬೋದು, ಜನರಿಗೆ ಇಷ್ಟ ಆಗಿದ್ರೆ ಮತ್ತೆ ಶೇರ್ ಮಾಡಿದಾಗ ಇವಾಗಲೂ ಬರ್ತಾ ಇದೆಯಲ್ಲ, ಈ ಮಜಾ ಭಾರತದಲ್ಲಿ ಮಾಡಿದ ಅಂಥ ಒಂದು ಸ್ಕಿಟ್ಗಳು ಇವಾಗಲೂ ಟ್ರೆಂಡಿಂಗಲ್ಲಿದೆ, ಬರ್ತಾನೇ ಇರುತ್ತೆ. ಪ್ರತಿ ವರ್ಷ ರಂಗಭೂಮಿ ದಿನ ಆಗಿರ್ಬೋದು, ಅದನ್ನು ಮತ್ತೆ ಶೇರ್ ಮಾಡ್ತಾರೆ. ಸೊ ಅದು ಖುಷಿಯಾಗುತ್ತೆ. ಅಂದರೆ ಯಾವತ್ತೊಂದು ಮಾಡಿದ ಕೆಲಸ ಇನ್ನು ನೆನಪಲ್ಲಿ ಉಳಿಯೋದು ಒಂದು ದೊಡ್ಡ ವಿಚಾರ ಅದು. ಸೊ ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಯಾವತ್ತೊಂದು ದಿನ ನಾಟಕದಿಂದ ಒಂದು ಟಿ ವಿ ಮೇಲೆ ಬರಬೇಕು ಅಂತ ಆಸೆ ಇದ್ದಿದ್ದು. ಸೊ ಅದು ಇವಾಗ ದೊಡ್ಡ ಪರದೆ ಮೇಲೆ ಬರುವಂತಾಗಿದೆ. ಸೊ ದೇವರ ದಯ. ನಮ್ಮ ಒಂದು ಛಲನೂ ಬೇಕು, ಏನೇ ಬಂದರೂ ಫೇಸ್ ಮಾಡುವಂಥ ಒಂದು ಗುಣ ಇರಬೇಕು ಅಂತ ನನಗೆ ಅನಿಸ್ತಾ ಇದೆ. ಸೊ ಅದು ಮಾಡಿದ್ದೀನಿ, ನನಗೆ ಇವಾಗ ಅದು ಫಲ ಸಿಗ್ತಾ ಇದೆ. ಸೂಪರ್. ಇನ್ನು ರಾಜ್ ಬಿ ಶೆಟ್ಟಿ ಅವರ ಒಂದು ಮೊಟ್ಟೆಯ ಕತೆ ಐ ಥಿಂಕ್ ನಿಮಗೆ ಒಂದು ದೊಡ್ಡ ಬ್ರೇಕ್ ಕೊಟ್ಟಿದ್ದು ಅಂತ ಅನ್ನಿಸ್ತು. ಸೊ ಅವರು ಹೊಗಳಿರ್ತಾರೆ ನಿಮ್ಮನ್ನ ಸ್ಟೇಜ್ ಮೇಲೆ, ನಿಮ್ಮ ಪಾತ್ರವನ್ನು ಕೂಡ ಕೊಂಡಾಡಿರ್ತಾರೆ. ಸೊ ಆ ಕ್ಷಣಗಳನ್ನು ಮೆಲ್ಕು ಹಾಕೋದಾದ್ರೆ? ಖಂಡಿತ ಅದು ನಂಗೆ ಸಿಕ್ಕಿರೋದೇ ಒಂದು ದೊಡ್ಡ ಪುಣ್ಯ ಅಂತ ಹೇಳ್ಬೋದು ಆ ಟೈಮಲ್ಲಿ. ಬಿಕಾಸ್ ನಾನು ಯಾರದನ್ನ ಕೇಳ್ತಾ ಇರಲಿಲ್ಲ. ಸಿನಿಮಾ ಆಗಿರ್ಬೋದು, ಬೇರೆ ನನಗೊಂದು ಅವಕಾಶ ಕೊಡಿ ಅಂತ ಕೇಳಿ ತುಂಬ ಕಮ್ಮಿ ನಾನು. ಸೊ ಅವರ ಫ್ರೆಂಡ್ ಒಬ್ರು, ರಾಜೀವ್ ಶೆಟ್ಟಿ ಫ್ರೆಂಡ್ ಒಬ್ರು ರಾಜೇಶ್ ಅಂತಾನೆ, ಅವರು ಕೂಡ ಅವರು ನಮ್ಮ ನಾಟಕ ಮಾಡಿಸ್ತಾ ಇದ್ರು ಅವ್ರ ಊರಲ್ಲಿ. ಸೊ ಅವ್ರು ನನಗೆ ತುಂಬ ಪರಿಚಯ ಇದ್ರು, 1-2-3 ವರ್ಷದ ಪರಿಚಯ ಇದ್ರು. ಸೊ ಒಂದಿನ ಅವ್ರು ಹೇಳಿದ್ರು, ನಿಮ್ಮ ನಾಡು ಫ್ರೀ ಇದ್ರೆ ಹಿಂಗೆ ಬನ್ನಿ ಅಂತ. ಓಕೆ, ನೋಡಿದರೆ ರಾಜ್ ಬಿ ಶೆಟ್ಟಿ ಸರ್ ಅವರು ನಾನು ಮೊದಲು ನೋಡಿದ್ದೆ. ಅವರು ಆರ್ಜೆ ಆಗಿದ್ರು, ಮತ್ತೆ ಆಂಕರಿಂಗ್ ಮಾಡ್ತಾ ಇದ್ರು, ನೋಡಿದ್ದೆ ಅವ್ರನ್ನ ಒಂದಷ್ಟು ವೇದಿಕೆಗಳಲ್ಲಿ. ಸೊ ಅಲ್ಲಿ ಪರಿಚಯ ಆಗಿ ಅವರು ಅಲ್ಲಿ ಆಡಿಷನ್ ನಡೀತಾ ಇತ್ತು ಆ್ಯಕ್ಚುಲಿ. ಸೊ ನನಗೂ ಗೊತ್ತಿರಲಿಲ್ಲ. ಅವರು ಆ್ಯಕ್ಚುಲಿ ಆಡಿಷನ್ ಅಂತ ಕರ್ಕೊಂಡು ಹೋಗಿದ್ದಲ್ಲ, ಬೇರೆ ಏನು ಒಂದು ಆ್ಯಡ್ ಶೂಟ್ ಅಂತ ಕರ್ಕೊಂಡು ಹೋಗಿದ್ರು ಸ್ಟಾರ್ಟಿಂಗಲ್ಲಿ. ಹಂಗೆ ಅವರು ನನಗೆ ಆಡಿಷನ್ ಮಾಡಿದರು. ನಮ್ಮದು ಒಂದು ನಾಟಕದವ್ರು ಅಂದ್ಕೊಂಡೆ, ನಮ್ಮದು ನಾಟಕದ ಶೈಲಿ ಇರುತ್ತೆ. ಸೊ ಅದನ್ನೆಲ್ಲ ಇಲ್ಲ, ಈ ಥರ ಇದೇ ಡೈಲಾಗ್ನ ಈ ಥರ ಹೇಳ್ಬೋದಾ ಅಂತ ಒಂದು ಹೇಳ್ಕೊಟ್ರು. ನಾನು ಮಾಡಿದೆ. ಎಕ್ಸಾಂಪಲ್ ತೋರಿಸ್ಬಿಡಿ ಸರ್. ಇಲ್ಲ, ಈಗ ನಾಟಕ ಅಂದ್ರೆ ಒಂದು ನಾಟಕ ಡೈಲಾಗ್ ಇರುತ್ತಲ್ಲ, ಅದು ಸ್ವಲ್ಪ ನಾಟಕೀಯವಾಗಿರುತ್ತಲ್ಲ ಡೈಲಾಗ್ಸ್. ಸೊ ಅದನ್ನ ಅವರು ತುಂಬಾ ಕ್ಯಾಶುವಲ್ ಆಗಿ, ವೆರಿ ನ್ಯಾಚುರಲ್ ಆಗಿ ಹೇಳಿದ್ರು. ಅದೇ ಡೈಲಾಗ್ ರಿಯಲಿಸ್ಟಿಕ್ ಆಗಿ ಈ ತರ ಹೇಳಿ ನೋಡಿ, ಒಮ್ಮೆ ಟ್ರೈ ಮಾಡಿ ಅಂತ. ಅದೇ ನಾನು ಹೇಳಿದಾಗ ಅವ್ರು ಮತ್ತೆ ಹೇಳಲಿಕ್ಕೆ ಹೇಳಿದ್ರು. ಸೊ ಹೇಳಿದೆ ಅವರಿಗೆ, ಓಕೆ ಚೆನ್ನಾಗಿದೆ ಅಂತಂದ್ರು. ಮತ್ತೆ ವಿಜಯ್ ಕುಮಾರ್ ಕೊಡೆಲ್ವೆಲ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಮಂಗಳೂರಲ್ಲಿ ಸುಮಾರು ಸಿನಿಮಾ ನಿರ್ದೇಶನ ಮಾಡಿದ ನಾಟಕ ಕಲಾಸಂಗಮ ನಾಟಕ ತಂಡ ಇದೆ ಅವ್ರದ್ದು. ಸೊ ಅವರು ಇದ್ರು ಅಲ್ಲಿ. ಆಕ್ಚುಲಿ ರಾಜನಿಗೆ ನಾ ಅಷ್ಟು ಇಷ್ಟ ಆಗಿರ್ಲಿಲ್ಲ ನಿಜ ಹೇಳ್ಬೇಕಂದ್ರೆ. ಅದು ಮಾತ್ರ ಒಂದು ಮೊಟ್ಟೆ ಕಥೆ ಅಲ್ಲ, ಬೇರೆ ಸಿನಿಮಾ, ಒಂದು ಬೇರೆ ಸಿನಿಮಾ, ತುಳು ಸಿನಿಮಾ ಮಾಡ್ಬೇಕಿತ್ತು ಅವ್ರು, ಅದಕ್ಕೆ ಆಡಿಷನ್ ಮಾಡ್ತಾ ಇದ್ರು. ಅದಾದ್ಮೇಲೆ ನಾನು ಬಂದ್ಮೇಲೆ ನಂದೆಲ್ಲ ಓಕೆ ಹೇಳೋಣ ಅಂತ ಹೇಳಿ ಆದ್ಮೇಲೆ ವಿಜಯನ್ ಹೇಳಿ ಚೆನ್ನಾಗಿ ಮಾಡ್ದ, ಅವ್ರಿಗೆ ಹಾಕೊಳ್ಳಿ ಅಂತ ಅಂದ್ರಂತೆ. ಸೊ ಆಮೇಲೆ ಟಚ್ ಅಲ್ಲಿ ವರ್ಕ್ಶಾಪಿಗೆಲ್ಲ ಹೋಗ್ತಾ ಇದ್ದೆ ನಾನು. ಒಂದು ಪಾತ್ರಕ್ಕೆ ಆ ಪಾತ್ರಕ್ಕೆ ಒಂದು 12 ಜನ ಬಂದು ಹೋಗಿದ್ರು ಆಡಿಷನ್ ಮಾಡಿ. ಅವ್ರಿಗೆ ಇಷ್ಟ ಆಗಿರ್ಲಿಲ್ಲ. ಸೊ ನಾನು ಸೆಲೆಕ್ಟ್ ಆದೆ. ಆಡಿಷನ್ ಎಲ್ಲ ಮಾಡಿದ್ರು. ಇನ್ನೇನು ಒಂದು 10 ದಿನ 1 ವಾರ ಏನಿತ್ತು ಶೂಟಿಗೆ ಅದು ಆ ಸಿನಿಮಾ, ಬಟ್ ನಿಂತೋಯ್ತು. ನಿಮ್ಗೆ ಗೊತ್ತಲ್ಲ, ರಾಜ್ ಬಿ ಶೆಟ್ಟಿ ಅಂದ್ರೆ ಅವರೊಂದು ಪರ್ಟಿಕ್ಯುಲರ್ ಈ ಥರನೇ ಇರಬೇಕು ಅನ್ನೋದೊಂದು ಅವ್ರದ್ದೊಂದು ಧ್ಯೇಯ ಇರುತ್ತೆ. ಸೊ ಅದರಲ್ಲಿ ಅವ್ರಿಗೇನೋ
ಇಲ್ಲ ಇದು ನಂಗೆ ಸರಿ ಹೋಗ್ತಿಲ್ಲ ಅಂದರು ಸಿನಿಮಾ ಬಿಟ್ಟರು. ಮತ್ತೆ ಆಮೇಲೆ ಹೇಳಿ ನೋಡೋಣ ಮುಂದೆ ಏನಾದರೂ ಮಾಡ್ಬೋದು ಅಂತೇಳಿ ಒಂದು 6 ತಿಂಗಳಾದ್ಮೇಲೆ ಮತ್ತೆ ರಾಜನೇ ಫೋನ್ ಮಾಡ್ತಾರೆ ನನಗೆ. ಒಂದು ಸಿನಿಮಾ ಮಾಡ್ತಿದ್ದೀವಿ, ನೀವು ಬನ್ನಿ ಒಂದ್ಸಲ ಕತೆ ಕೇಳಿ ಅಂತ. ಹಾಗೆ ಅದರ ಪ್ರೊಡ್ಯೂಸರ್ ಸುಹಾನ್ ಪ್ರಸಾದ್ ಅಂತ. ಸೊ ಅವರ ಮ್ಯಾಂಗೋ ಪಿಕಲ್ ಬ್ಯಾನರ್ ಇತ್ತು ಆಲ್ರೆಡಿ, ಅವರು ಈವೆಂಟ್ಸ್ ಎಲ್ಲ ಮಾಡ್ತಾಯಿದ್ರು. ಅವ್ರ ಆಫೀಸ್ ಇತ್ತು, ಅವ್ರ ಆಫೀಸಿಗೆ ಕರೆದ್ರು. ರಾಜು ಶೆಟ್ಟಿ ಬಂದಿರಲಿಲ್ಲ, ಇಲ್ಲಿ ಉಡುಪಿಯಿಂದ ಬರಬೇಕಷ್ಟೆ. ಸೊ ಅವರು ಮಾತಾಡ್ತಿದ್ರು. ಒಂದು ಮೊಟ್ಟೆ ಕತೆ ಅಂತ ಒಂದು ಮಾಡಿ ಟೈಟಲ್ ಇಟ್ಟಿದ್ದೀವಿ, ಹೇಗೆ ಅನಿಸ್ತಾ ಇದೆ, ಏನಾಗಿರ್ಬೋದು ಕತೆ ಅಂತ ನನ್ನ ಹತ್ರನೇ ಕ್ವಶನ್ ಮಾಡಿ ಸ್ಟಾರ್ಟ್ ಮಾಡಿದ್ರು. ನಾನೇನಪ್ಪ ಇದು ಒಂದು ಮೊಟ್ಟೆ ಅಂದರೆ ಬೈ ಬರ್ತ್ ಬಗ್ಗೆ ಇರ್ಬೋದು, ಹಾಗೆ ಸುಮಾರು ದೊಡ್ಡದಾಗಿ ಮಾತಾಡಿದೆ. ಓಕೆ ಇವರು ಬರ್ತಾ ಇದ್ದಾರೆ, ಅವ್ರ ಕತೆ ಹೇಳ್ತಾರೆ ಅಂತೇಳಿ ಬಂದರು. ಆಮೇಲೆ ರಾಜನ ಕತೆ ಹೇಳಿದರು. ಅಲ್ಲಿ ಕತೆ ಹೇಳಿದಾಗಲೇ ನಂಗೆ ಸುಮಾರು ನಕ್ಕಿದ್ದೆ ನಾನು. ಸೊ ಅವರು ಆಮೇಲೆ ಹೇಳಿದ್ರು, ಶ್ರೀನಿವಾಸನ ಪಾತ್ರ ನಿಮ್ಮ ಹತ್ರ ಮಾಡಿಸ್ಬೇಕಂತ ಇದ್ದೀವಿ. ಸೊ ತುಂಬ ಖುಷಿ ಆಯಿತು. ಆಮೇಲೆ ಮತ್ತೆ ವರ್ಕ್ಶಾಪ್ ಸ್ಟಾರ್ಟ್ ಆಯಿತು. ಆ ಸಿನಿಮಾ ಬಹುಶಃ ಇವತ್ತು ನಾನು ಇಲ್ಲಿ ಕೂತು ಮಾತಾಡಿದ್ದೀನಿ ಅಂದರೆ ಅದೇ ಆ ಸಿನಿಮಾದಿಂದಲೇ, ಒಂದು ಮೊಟ್ಟೆ ಕಥೆಯಿಂದ. ಅದರ ನಂತರ ಕೆಲಸ ಅಂತೂ ಕಮ್ಮಿ ಆಗಿಲ್ಲ. ದೊಡ್ಡ ಬ್ರೇಕ್ ಕೊಡ್ತು ನನಗೆ ಅದು. ಬಿಕಾಸ್ ಅವರೇ ಹೇಳ್ತಾ ಇದ್ರು, ಅದರಲ್ಲಿ ನಾನಲ್ಲ, ಜನಾರ್ದನ್ ಅಲ್ಲ ಹೀರೋ ಇಸ್ ಶ್ರೀನಿವಾಸ್ ಅಂತ. ಸೊ ಆ ಥರ ಅವರೇ ಹೇಳ್ತಾ ಇದ್ರು ವೇದಿಕೆಯಲ್ಲಿ ಹೇಳಿದ್ದಾರೆ. ಸೊ ದೊಡ್ಡ ಬ್ರೇಕ್ ಸಿಕ್ತು. ಆಮೇಲೆ ಅದೇ ನೀವು ಹೇಳ್ದಂಗೆ ರಿಷಬ್ ಸರ್ ಪರಿಚಯ ಆಯಿತು. ಅವರು ಇನ್ನೊಂದು ಲೆವೆಲ್ ಕರ್ಕೊಂಡು ಹೋದ್ರು ನಮ್ಮನ್ನ. ಆಗ್ತಾ ಇದೆ. ಈ ಮೊನ್ನೆ ಸೂಫ್ರನ್ಸ್ ಅವರ ಬ್ಯಾನರ್ ಎಲ್ಲ ಆಯಿತು. ಆ್ಯಕ್ಚುಲಿ ನನಗೆ ಇದು ಗರುಡ ಗಮನದಲ್ಲೂ ಒಳ್ಳೆ ಪಾತ್ರ ಇತ್ತು ಆ್ಯಕ್ಚುಲಿ. ಅದರಲ್ಲಿ ಇವರು ದೀಪಕ್ ರೈ ಮಾಡಿದ್ರಲ್ಲ, ಆ ಪಾತ್ರ ನಂಗಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಮತ್ತೆ ಅದು ಡೇಟ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತೇಳಿ ಅದು ಗಟ್ಟೆ ಬಿಡಬೇಕಿತ್ತು ನನಗೆ. ಅದು 1 ವಾರ ಏನೋ ಬೇಗ ಅರ್ಲಿ ಸ್ಟಾರ್ಟ್ ಆಯಿತು ಹೇಳಿದ್ರು ಡೇಟಿಗಿಂತ. ನಾ ಗಡ್ಡೆ ಬಿಡಬೇಕಿತ್ತು, ಸೊ ಅದು ಮಿಸ್ ಆಯಿತು ಹಂಗೆ. ಅದಕ್ಕೆ ಮತ್ತೆ ನಾವು ಒಂದು ಬೇರೆ ಇಲ್ಲ ಗಡ್ಡೆ ಬಿಡೋಕ್ಕಾಗಿಲ್ಲ. ನಾನಾಗ ಇದು ಮಾಡ್ತಿದ್ದೆ, ಯಾವುದು ನಮ್ಮ ಅಜಯ್ ರಾವ್ ಅವ್ರದ್ದು ಕೃಷ್ಣ ಟಾಕೀಸ್, ಅದು ಮಾಡ್ತಿದ್ದೆ. ಅದರಲ್ಲಿ ಒಂದು ASI ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ ನಾನು. ಸೊ ಹಂಗೆ ಅದು ಆಗಿಲ್ಲ ಮಾಡಲಿಕ್ಕೆ. ಇಲ್ಲಿ ಇವತ್ತು ಶೂಟ್ ಲಾಸ್ಟ್ ಆದರೆ ನಾಳೆ ಅಲ್ಲಿ ಸ್ಟಾರ್ಟ್ ಗರುಡ ಗಮನ. ಸೊ 4-5 ದಿನ ಆದರೂ ಬೇಕಿತ್ತು ಗಡ್ಡ ಬರಲಿಕ್ಕೆ. ಸೊ ಬೇರೆ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ ನಾನು. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ಇಂಟ್ರೊಡಕ್ಷನ್ ಕೊಟ್ಬಿಟ್ಟೆ. ಹೀರೋಗಳಿಗೆ ಬೇಕಾದ್ರೆ ಡೇಟ್ಸ್ ಕೊಟ್ಬಿಡ್ತಾರೆ ಹೀರೋಗಳು. ಇಲ್ಲ ಕೆಲಸ ಏನಾಗುತ್ತೆ ಎಲ್ಲ ಎಟ್ ಎ ಟೈಮ್ ಆಗುತ್ತೆ ಮೇಡಮ್. ಇವಾಗ ಕಾಂತಾರದಾಗ್ಲೂ ಹಂಗೆ ಸೂಫ್ರಮ್ಸು ಸೇಮ್ ಎಟ್ ಎ ಟೈಮ್ ಆಗಿತ್ತು, ಮಾರ್ನಮಿ ಸೇಮ್ ಟೈಮಲ್ಲಿ ಆಗಿತ್ತು, ಎಲ್ಲ ಒಟ್ಟಿಗೆ ಆಯ್ತು ಸಿನಿಮಾ. ಹೀಗೆ ಬ್ಯುಸಿ ಆಗಿರಿ ಸರ್. ಇನ್ನು ಕಾಂತಾರದ ಶೂಟಿಂಗ್ ದಿನಗಳನ್ನ ಒಂದಷ್ಟು ತೊಂದರೆಗಳಾಯ್ತು. ಈಗ ಒಳ್ಳೆ ಕೆಲಸಕ್ಕೆ ವಿಘ್ನಗಳು ಅಡ್ಡಿ ಆಗುತ್ತೆ ಅಂತಾರಲ್ಲ, ಹಾಗೆ ಒಂದು ಮರೆಯಲಾಗದಂತಹ ದುರಂತ ಘಟನೆ, ಕಹಿ ಘಟನೆ ಅಂತ ಹೇಳಿದ್ರೆ ರಾಕೇಶ್ ಪೂಜಾರಿ ಅವರ ಅಗಲಿಕೆ. ಸೊ ಅವ್ರ ಜೊತೆಗೆ ಹೇಗಿತ್ತು ಸರ್ ನಿಮ್ಮ ಬಾಂಡಿಂಗು? ನಾನು ಮೊದಲಿಂದ ನಾವು ತುಂಬಾ ಕ್ಲೋಸ್. ನಂಗೆ ನಾವು ಮಾತಾಡ್ತಿದ್ವಿ, ಫೋನಲ್ಲಿ ಮಾತಾಡ್ತಿದ್ವಿ, ಏನಾದರೂ ಮೆಸೇಜಲ್ಲಿ ಶೇರ್ ಮಾಡ್ತಿದ್ವಿ. ಅಲ್ಲಿ ಬಂದ್ಮೇಲೆ ಅಂತೂ ನಾನು ತುಂಬಾ ಇನ್ನೂ ಕ್ಲೋಸ್ ಆಗಿದ್ದೆ. ಬಿಕಾಸ್ ನಾವು ಆ ಥರ ಒಡನಾಟ ಇರಲಿಲ್ಲ. ಫೋನಲ್ಲಿ ಮಾತಾಡೋದು, ಏನೋ ಸಿಕ್ಕಿದ್ರೆ ಅದು ಇತ್ತು. ಅಲ್ಲಿ ಬಂದ್ಮೇಲೆ ನಾವು ತುಂಬಾ ಗಮ್ಮತ್ ಮಾಡ್ತಿದ್ವಿ. ಅಂದ್ರೆ ನಿಮ್ಗೆ ಗೊತ್ತಲ್ಲ, ದೊಡ್ಡ ಸಿನಿಮಾ ಅಂದ್ರೆ ತುಂಬಾ ಫ್ರೀ ಜಾಸ್ತಿ ಇರುತ್ತೆ. ಒಂದ್ ಕಡೆ ಬೇರೆ ಶೂಟ್ ಆದ್ರೆ ನಾವು ಒಂದ್ ಕಡೆ ಇಲ್ಲಿ ಫ್ರೀ ಆಗಿರ್ತೀವಿ. ಇಡೀ ದಿನ ಅಂದ್ರೆ ಒಂದ್ ಗಂಟೆನೇ 2 ಗಂಟೆನೇ ಕೆಲಸ ಇರೋದಷ್ಟೇ. ಮಿಕ್ಕಿ ಟೈಮಲ್ಲಿ ಕೆಲವು ಸಲ ಫುಲ್ ಡೇ ಬಿಸಿ ಇರ್ತೀವಿ, ಕೆಲವು ಸಲ ಫ್ರೀ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ತುಂಬಾ ಗಮ್ಮತ್ ಮಾಡ್ತಾ ಇದ್ವಿ. ಬಟ್ ಅದು ಅವತ್ತು ಹೆಂಗೆಂದ್ರೆ ಮೊದಲ ದಿವಸ ಸ್ವಲ್ಪ ದಿನ ಮೊದಲು ಅವರು ಸಿಕ್ಕಿದ್ದು. ಆಮೇಲೆ ಸ್ವಲ್ಪ ದಿನ ಗ್ಯಾಪ್ ಇತ್ತು ಅವರಿಗೆ ಶೂಟಿಂಗಿಗೆ. ನಾನು ಅವತ್ತು ನಾಟಕ ಹೋಗಿ ಬಂದಿದ್ದು, ಮಂಗಳೂರಿಗೆ ನಾಟಕ ಹೋಗಿ ಮತ್ತೆ ನಾನು ರೂಮಿಗೆ ಬಂದಾಗ 3:30ಗೆನ ಯಾರೋ ಕಾಲ್ ಮಾಡಿ ಹೇಳಿರೋದು ನನಗೆ ಹಿಂಗಾಯ್ತು ಅಂತ. ಸೊ ನಾನು ನಿಮ್ಗೆ ಏನ್ ಮಾಡೋಣ, ಟೀಮ್ ಅವ್ರಿಗೆ ಹೇಳೋದಾ ಬೇಡವಾ, ರಿಷಬ್ ಸರ್ ಹೇಳೋದಾ ಬೇಡವಾ ಇವಾಗಲೂ ಇಷ್ಟು ಬೇಗ ಅಂತ. ಸೊ ನಾನು ಶನಿಲ್ ಗೌತಮರಿಗೆ ಫೋನ್ ಮಾಡಿದೆ, ಹಿಂಗಾಗಿದೆ ಅಂತ. ಆಮೇಲೆ ಬೆಳಿಗ್ಗೆ ಮತ್ತೆ 5:15ಗೆ ಸಾರ್ಗೆ ಫೋನ್ ಮಾಡಿದೆ, ರಿಷಬ್ ಸರ್ಗೆ. ಸರ್ ಏನು ಮಾಡೋಣ, ಅವರು ಫುಲ್ ಅಪ್ಸೆಟ್ ಆಗಿಬಿಟ್ರು. ಆಮೇಲೆ ಬನ್ನಿ ಸೆಟ್ಟಿಗೆ ಬನ್ನಿ ಮಾತಾಡೋಣ ಅಂತೇಳಿ. ಅವತ್ತು ಶೂಟಿಂಗ್ ಸರಿಯಾಗಿ ನಡೀಲಿಲ್ಲ. ಬಟ್ ಅವ್ರಿಗೆ ಏನಾಯ್ತು ಅಂದರೆ ಅವತ್ತು ತುಂಬ ಅಪ್ಸೆಟ್ ಆದರು ಅವರು. ಈವನ್ ನನಗೂ ಕ್ಲಾಸ್ ತಗೊಂಡ್ರು ರಿಷಬ್ ಸರ್. ನಾಟಕ ಅಂತ ಹೋಗ್ತೀರಾ, ನೈಟು ಡೇ ಶೂಟ್ ಮಾಡ್ತೀರಾ, ಹೆಲ್ತ್ ನೋಡ್ಕೊಳ್ಳಿ, ಹಂಗೆ ಸುಮಾರು ಬೈದರು. ನಾರ್ಮಲ್ ಆಗಿ ನಾವು ತಿಂಡಿ ಬೇರೆ ಕಡೆ ಮಾಡ್ತೀವಿ, ಅವತ್ತು ಅಲ್ಲೇ ಕೂರಿಸಿ ಇಲ್ಲೇ ತಿಂಡಿ ಮಾಡಿ ಸುಮಾರು ಕ್ಲಾಸ್ ತಗೊಂಡ್ರು ಸರ್. ಆ್ಯಂಡ್ ಅವರು ಹೆಂಗೆ ಅಂದರೆ ಅವರಿಗೆ ಯೋಚನೆ ಮಾಡೋಕ್ಕಾಗಿಲ್ಲ, ಆ ಥರ ಒಂದು ಆಗುತ್ತೆ ಘಟನೆ ಅನ್ನುವಂಥದ್ದು. ಅಲ್ಲಿ ಹೆಂಗ್ ಹೋಗಿ ನೋಡೋದು ಅಂತ ಆದಿತ್ತು ಅವ್ರಿಗೆ. ಹೆಂಗ್ ನೋಡ್ಲಿ ಅವನು ಹೋಗಿ, ಇಲ್ಲಿ ಹಿಂಗ್ ನಗ್ತಾ ಇದ್ದ ಅವ್ನು ಅಲ್ಲೋಗಿ ಆ ಥರ ಹೆಂಗ್ ನೋಡ್ಲಿ ಅಂತ ಅದೇ ಫೀಲ್ ಮಾಡ್ಕೊಂಡಿದ್ದು ಸುಮಾರು. ಆಯಿತು, ಬಟ್ ಏನು ಮಾಡೋಣ, ಒಂದು ಗೊತ್ತಿಲ್ಲ, ಅವನ ಹೆಲ್ತ್ ಇಶ್ಯೂಸ್ ಸ್ವಲ್ಪ ಬೇರೆ ಇತ್ತು. ಬಟ್ ನಮಗೆ ಅದು ಯಾವುದು ಗೊತ್ತಿಲ್ಲ, ಅದೆಲ್ಲ ಆಮೇಲೆ ಅವ್ರ ಫ್ರೆಂಡ್ ಸರ್ಕಲಿಂದ ಗೊತ್ತಾಯ್ತು ಹಿಂಗಿತ್ತು ಸ್ವಲ್ಪ. ಓಕೆ,
ಸೂಪರ್. ಇನ್ನಷ್ಟು ಮಾತುಕತೆ ಚರ್ಚೆ ಮುಂದುವರಿಸೋಣ. ಒಂದು ಚಿಕ್ಕ ವಿರಾಮ ತೆಗೆದುಕೊಂಡು ಬರ್ತೀವಿ ಸರ್. ಏನಂದರೆ ಕಲಾವಿದರು ಅತಿ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ಗೆ ಒಳಗಾಗ್ತಾ ಇದ್ದಾರೆ. ಒಂದು ಅವರ ಬ್ಯುಸಿ ಸ್ಕೆಡ್ಯೂಲ್ ಆಗಿರ್ಬೋದು. ನೀವು ಹೇಳಿದ್ರಿ ಇವಾಗ ತಾನೇ ರಿಷಬ್ ಸರ್ ಅವರು ಬೈದರು, ಬೆಳಗ್ಗೆ ಶೂಟಿಂಗು ಮತ್ತು ನೈಟು ನಾಟಕ ಅಂತ ಹೋಗ್ತೀರಾ ಅಂತ. ಎಲ್ಲೋ ಒಂದು ಕಡೆ ಆರೋಗ್ಯದ ಕಡೆ ಗಮನ ಹರಿಸೋದಿಲ್ವಾ? ಅಂದರೆ ನಾವು ಏನು ತಿಂತೀವಿ ಅನ್ನೋದ್ರ ಬಗ್ಗೆ ಅಟ್ಲೀಸ್ಟ್ ನಾವು ಕೇರ್ ತೊಗೊಬೇಕಾಗತ್ತೆ. ಸೊ ಅದನ್ನೆಲ್ಲೋ ಮರಿತಾ ಇದ್ದಾರೆ ಕಲಾವಿದರು ಅಂತ. ಖಂಡಿತ ಆಗುತ್ತೆ. ಅದು ಫುಡ್ಗಿಂತಲೂ ನಿದ್ದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಕಲಾವಿದರಿಗೆ, ಯಾರಿಗೇ ಆಗಲಿ ಕೂಡ. ಸೊ ಕಲಾವಿದರಿಗೆ ಏನಾಗುತ್ತೆ, ಕೆಲವು ಸಲ ಈ ಬಿಸಿ ಶೆಡ್ಯೂಲ್ ಬಂದಾಗ ಮಾಡದಿರ್ಲಿಕ್ಕಲ್ಲ, ಕೆಲವು ಸಲ ಒಪ್ಕೊಂಡಿರ್ತೀವಿ. ಒಂದು ಸಿನಿಮಾ ಸ್ಟಾರ್ಟ್ ಆಗಿರುತ್ತೆ, ಮಧ್ಯೆಲ್ಲ ಬ್ರೇಕ್ ಆಗಿ ಮತ್ತೆ ಎಟ್ ಎ ಟೈಮ್ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಆದಾಗ ಅದು ಸ್ಟಾರ್ಟ್ ಆಗುತ್ತೆ. ಸೊ ಇದು ಆಲ್ರೆಡಿ ಮಾಡಿರ್ತೀವಿ, ಮಾಡಿಲ್ಲ ಅಂದರೆ ಬಿಡ್ಬೋದು. ಈ ಸಿನಿಮಾ ಮಾಡಿಲ್ಲ ಅಂದರೆ ಬಿಡ್ಬೋದು, ಮಾಡಿದ ಮೇಲೆ ಏನು ಮಾಡೋಣ? ಸೊ ಇಲ್ಲ ನೀನು ಬರಲ್ಲ ಅಂದರೆ ಅವ್ರಿಗೆ ಬೇರೆ ಥರ ಇದಾಗ್ಬಿಡುತ್ತೆ. ಅವ್ರೇನು ಸುಮ್ಮನೆ ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತೇಳಿ. ಬಟ್ ನಾಟಕ ಅದೇ ನಮ್ಮ ಮಂಗಳೂರು ಕಡೆ ನೀವು ಒಂದ್ಸಲ ಕಮಿಟ್ ಆದರೆ ತುಂಬ ಕಷ್ಟ ಬಿಡೋದು ಅದನ್ನು. ಆ್ಯಂಡ್ ನಮಗೊಂದು ಬೇರೆ ಒಲವು ಅದ್ರ ಮೇಲೆ. ಸೊ ಅಲ್ಲಿಂದಲೇ ಬಂದಿರೋದಲ್ವ, ಅದೊಂದು ಪ್ರೀತಿ, ಭಯ, ಭಕ್ತಿ ಎಲ್ಲ ಇದೆ. ಸೊ ಅಂದರೆ ಈ ವರ್ಷ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ, ಹೊಸ ನಾಟಕದಲ್ಲೆಲ್ಲ ಮಾಡ್ತಾ ಇಲ್ಲ. ಸೊ ಹಾಗೆ ಇವಾಗ ಕ್ಯಾರಿ ಮಾಡ್ತಾ ಇದ್ದೀನಿ, ನೋಡಬೇಕು. ಅವರು ಬೈದ ಮೇಲೆ ಅಂತೂ ತುಂಬ ಸೀರಿಯಸ್ ಆಗಿದ್ದೆ ನಾನು. ಇವಾಗ ಹೇಗೆ ಸರ್ ಟೈಮ್ ಸಿಗುತ್ತಾ ನಿಮಗೆ? ಅಂದರೆ ಬಿಕಾಸ್ ಅವಾಗ ನಾಟಕ ಮಾಡ್ತಾ ಇದ್ರಿ, ಕಾರ್ಯಕ್ರಮಗಳೇನಾದರೂ ಇದ್ರೆ ಅಟೆಂಡ್ ಮಾಡೋಕ್ಕೆ ಸಮಯ ಇರ್ತಾ ಇತ್ತು. ಇವಾಗ ನಿಮಗೆ ಸಿನಿಮಾಗೆ ಡೇಟ್ಸ್ ಕೊಡೋದಕ್ಕೆ ಟೈಮ್ ಇಲ್ಲ. ಸೊ ಅಲ್ಲಿಗೆ ಹೋಗಿ ಅಟೆಂಡ್ ಮಾಡ್ಲಿಕ್ಕೆ ಆಗುತ್ತಾ ಅಥವಾ ಮಿಸ್ ಮಾಡ್ಕೋತಾ ಇದ್ದೀರಾ? ಕೆಲವು ಸಲ ತುಂಬ ಇಂಪಾರ್ಟೆಡ್ ಪ್ರೋಗ್ರಾಮ್ ಇದ್ದರೆ ನಾನು ಮೊದಲೇ ಈ ಸಿನಿಮಾ ತಂಡಕ್ಕೆ ತಿಳಿಸಿರ್ತೀನಿ ಈ ಡೇಟಿಗೆ. ಸಪೋಸ್ ನಾನು ಇಷ್ಟುವರೆಗೆ ಮಧ್ಯಾಹ್ನವರೆಗೆ ಅವರಿಗೆ ತೊಂದರೆ ಆಗಬಾರ್ದು, ಇಲ್ಲಾಂದರೆ ಚೇಂಜ್ ಮಾಡ್ಕೊಳ್ಳಿ ಅನ್ನೋಂಥದ್ದು ಕೊಟ್ಟಿರ್ತೀನಿ ಡೇಟ್. ನಮಗೆ ಒಂದು ಆಲ್ಮೋಸ್ಟ್ ಒಂದು 6 ತಿಂಗಳ ಡೇಟ್ ಮೊದಲೇ ಬಂದಿರ್ತೀನಿ, ನಾಟಕದ್ದು ಫಿಕ್ಸ್ ಆಗಿರುತ್ತೆ. ಸೊ ಅಂಥದ್ದು ಏನಾದಿದ್ದರೆ ಮೊದಲೇ ಹೇಳಿರ್ತೀನಿ, ಒಂದು 4 ಗಂಟೆ ಬಿಡಬೇಕು, ಇವತ್ತು 5 ಗಂಟೆ ಬಿಡಬೇಕು, ಆ ಥರ. ಸೊ ಆದ ಕಾರಣ ಬ್ಯಾಲೆನ್ಸ್ ಆಗ್ತಾ ಇತ್ತು ನಮಗೆ. ಈಗ ಮಂಗಳೂರು ಕಡೆ ಜಾಸ್ತಿ ಶೂಟ್ ಇದೆ ಆಗಿದಲ್ವ, ಈಗ ಲಾಸ್ಟ್ ಇಯರ್ ಒಂದು 2 ವರ್ಷ 3 ವರ್ಷದಿಂದ ಅಲ್ಲೇ ಜಾಸ್ತಿ ಆಗ್ತಾ ಇದೆ, ಬ್ಯಾಂಗ್ಳೂರು ಕಮ್ಮಿನೇ ಕಂಪೇರ್ ಮಾಡಿದರೆ. ಸೊ ಅದು ಸ್ವಲ್ಪ ಹೆಲ್ಪ್ ಆಗ್ತಿತ್ತು ನಮಗೆ. ಬಿಕಾಸ್ ಇಲ್ಲಿಂದ ಹೋಗೋದು ಕಷ್ಟ. ಇಲ್ಲಿಂದ ಫ್ಲೈಟ್ ಮಾಡಿ ಹೋಗಿ ಬಂದಿದ್ದೆ ನಾನು. ಇಲ್ಲಿ ಸಂಜೆ ಶೂಟ್ ಮುಗಿಸಿ 7 ಗಂಟೆ ಫ್ಲೈಟಲ್ಲಿ ಹೋಗಿ ಅಲ್ಲಿ 9 ಗಂಟೆ ನಾಟಕ ಮಾಡಿ ಮತ್ತೆ ಬೆಳಿಗ್ಗೆ 6 ಫ್ಲೈಟ್ ಬಂದು ಮತ್ತೆ ಶೂಟಿಗೆ ಜಾಯ್ನ್ ಆಗಿದ್ದೀನಿ. ಈ ಥರನೂ ಮಾಡಿದ್ದೀನಿ. ಬಿಕಾಸ್ ನಮ್ಗೆ ಅಲ್ಲಿ ಸಿಗೋ ದುಡ್ಡಲ್ಲ, ನಾವೇ ಕೈಯಿಂದ ಹೋಗಿ ಮಾಡಿ ಬರ್ತಾ ಇದ್ದಿದ್ದು. ಬಟ್ ಆ ಒಲವು ಇದೆಯಲ್ಲ ಒಂದು ಆ ಪಾತ್ರದ ಬಗ್ಗೆ. ಇವಾಗ ಕೆಲವು ಸಲ ಏನಾಗುತ್ತೆ, ಆ ಪಾತ್ರ ಎಲ್ಲ ಸತ್ತೋಗುತ್ತೆ ಅನ್ನೋ ಒಂದು ಭಯನೇ ಇರುತ್ತೆ, ಅಥವಾ ಚೆನ್ನಾಗಿ ಮಾಡ್ತಾರೆ ಅನ್ನೋ ಜಲ್ಸಿನ ಇರುತ್ತೆ. ಸೊ ಇದ್ರ ಮಧ್ಯೆ ಹೋಗಿ ಬಂದು ಮಾಡಿದ್ದು ಇದೆ. ಬಟ್ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ, ಜಾಸ್ತಿ ಸಿನಿಮಾಕ್ಕೆ ಫೋಕಸ್ ಮಾಡಿದ್ದೀನಿ. ಇವಾಗ ಫುಲ್ ಟೈಮ್ ಆಗಿ ಇದ್ರಲ್ಲೇ ಹೋಗ್ತಾ ಇದ್ದೀನಿ. ಸರ್ ಹೇಳ್ತಾ ಇದ್ರಿ ಊರ್ ಕಡೆ ನಾಟಕಗಳನ್ನ ಅವಾಗ ತುಂಬಾ ಅಟೆಂಡ್ ಮಾಡ್ತಾ ಇದ್ದೆ, ಇವಾಗ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅಷ್ಟು ಬ್ಯುಸಿ ಆಗಿದ್ರ ಸಿನಿಮಾಗಳಲ್ಲಿ ಅಂತ ಒಂದು ಕಡೆ. ಆದರೆ ಸೂ ಫ್ರಮ್ ಸೋ ಅನ್ನುವಂಥದ್ದು ಸಾಕಷ್ಟು ಏನಂತ ಹೇಳಿದ್ರೆ ಅಲ್ಲಿ ಇದ್ದಂತಹ ಪ್ರತಿಯೊಂದು ಕಾಮಿಡಿ ಸೀನ್ಸ್ ಆಗಿರ್ಬೋದು ಈಗಲೂ ಕೂಡ ಕಣ್ಮುಂದೆ ಬರುತ್ತೆ. ಮತ್ತು ಸಿನಿಮಾ ಒಂದ್ಸಲ ನೋಡಿದ್ರೆ ಸಾಕು, ಒಂದ್ಸಲ ಮತ್ತೊಮ್ಮೆ ನೋಡಬೇಕು, ಮಗದೊಮ್ಮೆ ನೋಡಬೇಕು ಅಂತ ಅನ್ಸುತ್ತೆ. ಸೊ ಅಲ್ಲಿ ನಿಮಗೆ ಸಿಕ್ಕಂತಹ ಪಾತ್ರ ಎಷ್ಟು ಖುಷಿ ಕೊಡ್ತು? ತುಂಬಾನೇ. ಆ್ಯಕ್ಚುಲಿ ಆ ಕತೆ ಸುಮಾರು ಟೈಮ್ ಹಿಂದೆ ನನಗೆ ಹೇಳಿದ್ದ. JP ಇಸ್ ಮೈ ಕ್ಲೋಸ್ ಫ್ರೆಂಡ್, ನಮ್ಮ ಒಂದೇ ಊರಿನವ್ರು ನಾವು. ನಂದು ಈ ಕಡೆ ಆದರೆ ಈ ಕಡೆ ಮನೆ. ಸೊ ನಾವು ಒಂದೇ, ಅದೇ ಸಾದಾರ್ಟ್ಸ್ ನಾನು ಹೇಳಿದಲ್ಲ ನಾಟಕ ತಂಡ, ಒಂದೇ ಟೀಮಲ್ಲಿ ಕೆಲಸ ಮಾಡ್ತಿದ್ದರು. ಸುಮಾರು ಒಂದು 5 ವರ್ಷ ಹಿಂದೆ ಆ ಕತೆ ನಂಗೆ ಹೇಳಿದ್ದು. ಬಟ್ ಅವನಿಗೆ ಕನ್ಫ್ಯೂಷನ್ ಇತ್ತು ನನಗೆ ಯಾವ ಪಾತ್ರ ಕೊಡೋದು ಅಂತ ಅದರಲ್ಲಿ. ಫೈನಲಿ ನನಗೆ ಕೊಟ್ಟಿರೋ ಚಂದ್ರ ಅನ್ನೋ ಪಾತ್ರ. 2-3 ಪಾತ್ರಗಳ ಫೈನಲ್ ಆಗಿ ಆಮೇಲೆ ಚಂದ್ರ ಅನ್ನೋ ಪಾತ್ರ ಕೊಟ್ಟಿದ್ದು. ಬಟ್ ಎಲ್ಲ ಪಾತ್ರಗಳು ಮಂಜು. ನಾನು ಅದು ಸೂಪರ್ ಸೋ ಇಂಟರ್ವ್ಯೂ ಟೈಮಲ್ಲೂ ಹೇಳಿದ್ದೆ. ಅಂದ್ರೆ ಇಲ್ಲಿ ನಮ್ಮನೇಲಿ ನೋಡಿರ್ತೀರಾ ಒಂದಷ್ಟು ನನ್ನ ದೀಪಕ್ ರೈನ ಬೇರೆ ಸಿನಿಮಾಗಳು ನೋಡಿರ್ತೀರಾ. ಇಲ್ಲಿ ಒಂದಷ್ಟು ಹೊಸ ಪಾತ್ರ ನಿಮ್ಗೆ ಮಜಾ ಕೊಡುತ್ತೆ. ಹೊಸ ಪಾತ್ರಗಳು ಬಿಹೇವ್ ಮಾಡೋದು ನಿಮಗೆ ಇದು ಫ್ರೆಶ್ ಅನಿಸುತ್ತೆ. ಸೊ ಅದೇ ಆಯ್ತು ಆ್ಯಕ್ಚುಲಿ, ಅದೇ ಆಗಿರೋದು. ನಮ್ದೊಂದು ಜರ್ನಿ ಇದೇ ಇರುತ್ತೆ. ಅದ್ರ ಜೊತೆಗೆ ಒಂದಷ್ಟು ಬೇರೆ 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 ಪಾತ್ರಗಳಲ್ಲಿ ಕ್ಲಿಕ್ ಆಗಿದ್ದು. ಈಗ ಭಾವನ್, ಪುಷ್ಪರಾಜ್ ಅವರು ಮೊದಲಿಂದಲೂ ಬೇರೆ ಸುಮಾರು ಮಾಡಿದ್ದಾರೆ, ನಮ್ಮ ಕಾಂತಾರದಲ್ಲೂ ಮಾಡಿದ್ದಾರೆ. ಬಟ್ ಇದು ಅವರಿಗೆ ಒಂದು ಬೇರೆ ಒಂದು ಸ್ಪೇಸ್ ಕೊಡ್ತು ಸಿನಿಮಾದಲ್ಲಿ, ಬೇರೆ ಒಂದು ಸ್ಥಾನ ಕೊಡ್ತು. ಒಂದಷ್ಟು ವಾಮನ ಕ್ಯಾರೆಕ್ಟರ್ ಆಗಿರ್ಬೋದು, ತಾಯಿ ಪಾತ್ರ ಮಾಡಿದ್ರು, ವಿಶ್ವನಾಥನ ಅವರ ಅಪ್ಪನ ಪಾತ್ರ ಮಾಡಿರ್ಬೋದು, ತಂಗಿ ಎಲ್ಲ ಪಾತ್ರ ಸಮಾನ ತೂಕ ಇತ್ತು ಅಲ್ಲಿ. ಯಾವುದೋ ಒಂದು ಕಡೆ ಒಂದು ಪ್ಲೇಸ್ ಇತ್ತು ಅವರಿಗೆ. ಪ್ರತಿ ಪಾತ್ರಕ್ಕೂ ಒಂದ್ ಕಡೆ ಒಂದು ಅವರ ಪರ್ಫಾರ್ಮೆನ್ಸ್ ತೋರಿಸುವಂತ ಒಂದು ಸ್ಪೇಸ್ ಇತ್ತು ಪಾತ್ರಗಳಿಗೆ. ಸೊ ಅದನ್ನು ನೀಟಾಗಿ ಅವರು ವರ್ಕ್ಶಾಪ್ ಮಾಡಿಸಿ ಅದನ್ನ ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಸೊ ಎಲ್ಲರೂ ಅದಕ್ಕೆ ನಾವು ನೆನಪಲ್ಲಿ ಉಳ್ಕೊಳ್ಳುತ್ತೆ ಎಲ್ಲ ಪಾತ್ರಗಳು. ಸೊ ನನಗೆ ಅಷ್ಟೇ, ಬಿಕಾಸ್ ನಾನು ಅದಕ್ಕೆ ವರ್ಕ್ಶಾಪಿಗೆಲ್ಲ ಸ್ವಲ್ಪ ಹೋಗಿದ್ದು ಕಮ್ಮಿ, ಬೇರೆ ವರ್ಕ್ಶಾಪ್ ಮಾಡಿದ್ದಾರೆ. ನಮಗೆಲ್ಲ ಏನು ಬೇಡ, ತೊಂದರೆ ಇಲ್ಲ ಅಂತ ಹೇಳಿದ್ರು. ನಮ್ಗೆ ಹೋಗೋ ಟೈಮ್ ಇರಲಿಲ್ಲ. ಈ ಕಡೆ ಕಾಂತಾರ, ಈ ಕಡೆ ಮಾರ್ನಮಿ ಶೂಟ್ ಆಗ್ತಾ ಇತ್ತು. ಸೊ ಕಷ್ಟ ಆಗಿತ್ತು ನನಗೆ ಅನಿಸಿದ್ದು. ಆಮೇಲೆ ಸಿನಿಮಾ ನೋಡಿದಾಗ ಸ್ವಲ್ಪ ವರ್ಕ್ಶಾಪ್ ಎಲ್ಲ ಹೋಗಿದ್ದು ಇನ್ನೂ ಬೆಟರ್ ಮಾಡ್ಬೋಯ್ತಾ ಪಾತ್ರನ, ಚಂದ್ರನ ಇನ್ನೂ ಜಾಸ್ತಿ ಇದು ಮಾಡ್ಬೋಯ್ತೇನೋ ಅಂತ ಅನಿಸಿದ್ದು ನನಗೆ. ಹಾಗೆ ಬಟ್
ಸೂಪರ್ ಆಗಿ ಆಯ್ತು ನಮಗೆ. ನಾವೇನು ನೆನೆಸ್ಕೊಂಡ್ವಿ ಆ ಸಿನಿಮಾ ಯಾವ ಮಟ್ಟಕ್ಕೆ ಆಗುತ್ತೆ ಅದಕ್ಕಿಂತ 10 ಪಟ್ಟು ಚೆನ್ನಾಗಾಯ್ತು. ಓಕೆ. ಇನ್ನು ಕಾಂತಾರ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ರಿಷಬ್ ಅವರು ಒಂದು ಕಡೆ ಹೇಳಿದ್ದಾರೆ, ನಾನು 4 ಸಲ ಸತ್ತು ಹುಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು, ದೈವದ ಶಾಪ ಆಯಿತು, ಹಾಗಾಗಿ ಸಾಕಷ್ಟು ಜನ ಸಾವು ನೋವನ್ನು ಅನುಭವಿಸಿದ್ರು, ಸಾಕಷ್ಟು ವಿಘ್ನಗಳು ಎದುರಾಯಿತು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ರಿಷಬ್ ಅವರು ಹೇಳಿದ್ದಾರೆ, ದೈವದ ಶಾಪ ಅಂತ ಇದ್ದರೆ ನಾನು 4 ಸಲ ಸತ್ತು ಹುಟ್ಟು ಬಂದಿದ್ದೀನಿ, ಬದುಕು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಏನು ಆ ಥರ ಇನ್ಸಿಡೆಂಟ್ಗಳಾಯಿತು ಅಂತ? ಇನ್ಸಿಡೆಂಟ್ಗಳು ಆಗಿದೆ ಮೇಡಮ್, 1 2 3 4 ಕಡೆ ಆಯಿತು. ಸೊ ಅದನ್ನು ತುಂಬ ಇದ್ರಾಗ ಹೇಳೋಕ್ಕೂ ಆಗಲ್ಲ ನನಗೆ. ಬಟ್ ಅದೇ ದೈವದ ಶಾಪ ಅನ್ನೋದಕ್ಕಿಂತಲೂ ಇವಾಗ ಒಂದು ದೈವ ಸಿನಿಮಾ ಮಾಡಿದಾಗ ಅದು ಬೇಡ ಅಂತ ಇದ್ದರೆ ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಬೋದಿತ್ತು ದೈವಕ್ಕೆ. ಅದು ಅಷ್ಟು ದೊಡ್ಡ ಮಟ್ಟ ತೊಗೊಂಡೋಗುವ ಇದೇ ಇರಲಿಲ್ಲ. ಬಿಕಾಸ್ ಫಸ್ಟ್ ಕಾಂತಾರದಲ್ಲೂ ಏನೋ ಅಡೆತಡೆಗಳು ಬರ್ಬೋದಿತ್ತು, ಏನೂ ಆಗಿಲ್ಲ. ಇಲ್ಲಿ ಬಿಕಾಸ್ ಆಫ್ ಅದು ನಾವು ಏನು ಕಾಕತಾಳಿ ಅಂತ ಅಂತೀವಿ ಅಲ್ವಾ, ಅಷ್ಟೇ ಬಿಟ್ಟರೆ ಬೇರೇನಲ್ಲ. ಎಲ್ಲ ವಿಚಾರಗಳು ನಡೆದಿದ್ದು ಅದೇ ಥರ. ಅದಿಲ್ಲ ಅಂದರೂ ಇವಾಗ ನಾನು ಹೇಳ್ತಾ ಇದ್ದೆ ಅವತ್ತು ಆ ಟೈಮಲ್ಲೇ ಇದು ಫ್ಲೈಟ್ ಕ್ರಶ್ ಆಯಿತು ಗುಜರಾತಿದ್ದು. ಸಪೋಸ್ ಯಾರಾದ್ರು ಕಾಂತಾರ ಕಲಾವಿದ್ರು ಅದ್ರಲ್ಲಿ ಹೋಗಿದ್ರೆ ಅದನ್ನು ಅದಕ್ಕೆ ಆಗಿರೋರು ಅದರಿಂದನೇ ಆಯ್ತಾ ಏನೋ ಅನ್ನೋ ಥರ. ಸೊ ಇನ್ಸಿಡೆಂಟ್ಗಳು ಆಗ್ತಾ ಇರುತ್ತೆ. ಬಟ್ ಅದನ್ನು ಇದು ಕಂಪೇರ್ ಮಾಡೋದು ತುಂಬ ನನಗೆ ಅದು ಏನು ಹೇಳಬೇಕಂದ್ರೆ ಗೊತ್ತಾಗ್ತಿಲ್ಲ ಅದಕ್ಕೆ. ನೀವು ಡೆಡಿಕೇಶನ್ ಅಂತ ನೋಡಿದಾಗ ನಿಮಗೆ ಗೊತ್ತು ಸರ್ ಬಗ್ಗೆ, ರಿಷಬ್ ಸರ್ ಬಗ್ಗೆ. ಅವರು ಬೇರೆ ಲೆವೆಲ್ ಆಗಿ ಅವರು ಅದನ್ನು ತಗೊಳ್ತಾರೆ, ಅಂದರೆ ಎಷ್ಟು ಭಕ್ತಿಯಿಂದ ಮಾಡ್ತಾರೆ ಅನ್ನೋದು ಗೊತ್ತು. ಸೊ ನಿಜ ಹೇಳಬೇಕಂದ್ರೆ ಆ ಘಟನೆಗಳಿಗೆ ಆದಾಗ ಅವ್ರನ್ನ ಸೇವ್ ಮಾಡಿದ ದೈವ ಅಂತ ನನ್ನ ಅನಿಸಿಕೆ. ಅವ್ರಿಗೂ ಅದು ಬಲವಾದ ನಂಬಿಕೆ ಇದೆ. ಸೊ ಆ ಸಿಚುವೇಶನ್ಗಳು ಹಂಗಿತ್ತು ಕೆಲವು ಸಲ. ಏನ್ ಆ ಥರ ಸಿಚುವೇಶನ್ ಅಂದರೆ ಈಗ ಸ್ಟಂಟ್ ಮಾಡಿದಾಗ ಏನೋ ಪ್ರಾಬ್ಲಮ್ ಆಗಿತ್ತು. ಇದು ನೌಕೆ ಸೀನು, ಅದು ಪೋರ್ಟಲ್ಲಿ, ಅದೆಲ್ಲ ಒಂದಷ್ಟು ಘಟನೆಗಳಾಗಿ ಕುತ್ತು ಬರುವಂತಹ ಸಿಚುವೇಶನ್ಸ್ ಇತ್ತು ಮೇಡಮ್. ಇತ್ತು, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅದು ಇತ್ತು. ಸೊ ಅದಾಗಿದೆ. ಅದು ಈಗೆಲ್ಲ ಮುಗ್ದೋಗಿದೆ, ಚೆನ್ನಾಗಾಗಿದೆ, ಎಲ್ಲ ದೈವದ ಅನುಗ್ರಹದಿಂದ ಎಲ್ಲ ಚೆನ್ನಾಗಾಗಿದೆ. ಯಾರಿಗೂ ಏನು ತೊಂದರೆ ಆಗದೆ ಎಲ್ಲ ಚೆನ್ನಾಗಾಗಿದೆ. ಸೊ ಓಕೆ. ಇನ್ನು ಈ ಇತ್ತೀಚಿನ ಸಿನಿಮಾಗಳಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಹೀರೋ ಪಾತ್ರ ಈಸಿ ಇರುತ್ತೆ, ಹೀರೋಯಿನ್ ಪಾತ್ರ ಈಸಿ ಇರುತ್ತೆ, ಬಟ್ ನಗ್ಸೋ ಕೆಲಸ ಇದೆಯಲ್ಲ ಅದು ತುಂಬ ಕಷ್ಟವಾದಂತಹ ಕೆಲಸ. ಒಂಥರ ಜೂನಿಯರ್ ಚಿಕ್ಕಣ್ಣ ಅಂತ ಹೇಳ್ತಾ ಇದ್ದಾರೆ ನಿಮಗೆ, ಬಿಕಾಸ್ ಅವರು ಅಷ್ಟು ಬ್ಯುಸಿ ಆಗಿರ್ತಾರೆ, ನೀವು ಕೂಡ ಅದೇ ಥರ. ಸೊ ನಗಿಸೋದು ಒಂದು ಅತ್ಯದ್ಭುತವಾದ ಕೆಲಸ. ಬಿಕಾಸ್ ನಗೋದ್ರಿಂದ ನಮ್ಮ ಆಯುಸ್ಸು, ಆರೋಗ್ಯ ಹೆಚ್ಚಾಗತ್ತೆ ಅನ್ನುವಂತಹ ಒಂದು ಮಾತುಗಳು ಕೂಡ ಇದೆ. ಸೊ ನಿಮಗೆ ಒಬ್ಬ ಹಾಸ್ಯ ಕಲಾವಿದನಾಗಿ ಎಷ್ಟು ಹೆಮ್ಮೆ ಇದೆ ಸರ್ ನಿಮ್ಮ ಬಗ್ಗೆ? ತುಂಬ ಹೆಮ್ಮೆ ಇದೆ ಮೇಡಮ್. ಬಿಕಾಸ್ ನಾವು ಹೆಂಗೆ ಅಂತ ಹೇಳಿದ್ರೆ, ನಾವೀಗ ಮೊದಲಿಂದನೂ ನಮ್ಮ ಫ್ಯಾಮಿಲಿ ಗ್ಯಾದರ್ ಆದಾಗ ಅಥವಾ ನಮ್ಮ ಫ್ರೆಂಡ್ಸ್ಗಳಿಗೆ ಗ್ಯಾದರ್ ಆದಾಗ ನಾವೇನೋ ಮಾಡಿ ತುಂಬ ನಕ್ಕಿರ್ತಾರೆ, ಏನೋ ನಗಾಡ್ತಾ ಇರ್ತಾರೆ. ಸೊ ಅದನ್ನೇ ನಾವು ನಾಟಕ ರಂಗ ಆಗಿರ್ಬೋದು, ಸಿನಿಮಾದಲ್ಲಿರ್ಬೋದು ತರಲಿಕ್ಕೆ ಪ್ರಯತ್ನ ಪಟ್ವಿ. ಅದು ವರ್ಕ್ ಆದಾಗ ತುಂಬ ಖುಷಿ ಆಗುತ್ತೆ. ಬಿಕಾಸ್ ವರ್ಕ್ ಆಗಿದೆ. ಅದಕ್ಕೆ ಎಲ್ಲಾದರೂ ಈಗ ಶೂಟಿಂಗ್ ಟೈಮಲ್ಲೂ ಸಾರು ಹಂಗೆ ಏನಾದರೂ ಇಲ್ಲಾಂದ್ರೆ ಬೇಕು ನೋಡಿ ಅಂತ. ಸೊ ಅದೆಲ್ಲ ಮಾಡ್ತಿದ್ವಿ. ಕೆಲವು ಸಲ ಅಲ್ಲೇ ಸ್ಪಾಟಲ್ಲಿ ಮಾಡಿರೋದಿದೆ ತುಂಬ. ಈಗ ಹಳೆ ಕಾಂತ ಕಮಲ ಹಿಂಗೆ ಅಂತ, ಆಮೇಲೆ ಅದು ಕ್ಯಾಮರಾ ಇಟ್ಟ ಮೇಲೆ ಬಂದಿರೋದು, ಅದು ಆನ್ ಸ್ಪಾಟ್ ಗೊತ್ತಿಲ್ಲ, ಅದು ಕೆಲವು ಸಲ ಬಂದ್ಬಿಡುತ್ತೆ ಅದು. ಸೊ ಆ ಥರದ್ದು ಬಂದಾಗ ಅದು ವರ್ಕ್ ಆಗುತ್ತಲ್ಲ, ವರ್ಕ್ ಆಗಿತ್ತು ಅಲ್ಲೇ ಅವ್ರು ನಗ್ತಾರಲ್ಲ, ಅದೇ ಒಂದು ಖುಷಿ ಆಗುತ್ತೆ ನಮಗೆ. ವರ್ಕ್ ಆಗುತ್ತೆ. ನೀವೇ ಏನಾದ್ರು ಈಗ ಏನೋ ಒಂದು ಡೈಲಾಗ್ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ನೀವೇನಾದ್ರೂ ಕರೆಕ್ಷನ್ಸ್ ಮಾಡ್ಕೊಂಡು ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ, ಆತರ ಏನಾದ್ರು? ಖಂಡಿತ ಮಾಡ್ತೀವಿ. ಅದಕ್ಕೆ ಅವರು ಈಗ ರಿಷಬ್ ಸರ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ ಇದು ಕೊಡ್ತಾರೆ. ಅಂದ್ರೆ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿಲ್ಲ ಅಂದ್ರೂ ಹೇಳ್ತಾರೆ, ಇಲ್ಲ ಇದು ಚೆನ್ನಾಗಿಲ್ಲ ಪ್ರಕಾಶನ, ಬೇರೆ ಟ್ರೈ ಮಾಡಿ ಏನಾದ್ರು ಅಂತ ಅದನ್ನು ಹೇಳ್ತಾರೆ. ಸೊ ಆ ಸ್ಪೇಸ್ ಅಂತೂ ಕೊಡ್ತಾರೆ ಅವರು, ಬೆಟರ್ ಮಾಡೋಕೆ ಒಂದು ಸ್ಪೇಸ್ ಅಂತೂ ಖಂಡಿತವಾಗ್ಲೂ ಕೊಡ್ತಾರೆ. ಇನ್ನು ನಿಮ್ಮ ಬೆಳಕು ಮನೆ ಬಗ್ಗೆ ಮಾತನಾಡಲೇಬೇಕು. ಸಕ್ಕದಾಗಿದೆ ಆ ಇಂಟೀರಿಯರ್ಸ್ ವರ್ಕ್ ಆಗಿರ್ಬೋದು, 4 ವರ್ಷ ಶ್ರಮ ಪಟ್ಟು ಕಟ್ಸಿರುವಂತಹ ಮನೆ. ಮತ್ತೆ ಜ್ಯೋತಿ ನಿಮ್ಮ ವೈಫ್ ನೇಮ್ ಅನ್ನೇ ಬೆಳಕು ಅಂತ ಇಟ್ಟಿದ್ದೀರಾ, ಮತ್ತೆ ನಿಮ್ಮ ಹೆಸರು ಕೂಡ ಪ್ರಕಾಶ್, ಈಕ್ವಲ್ ಮೀನಿಂಗ್ ಕೊಡುತ್ತೆ. ಮತ್ತೆ ಕಾಂತಾರದಲ್ಲೂ ಬೆಳಕು. ಸೊ ಯಾವ ಆಧಾರದ ಮೇಲೆ ಬೆಳಕು ಅಂತ ಹೆಸರಿಟ್ಟು? ಬೆಳಕು ಅಂತ ಅದೇ ಎರಡೇ ಆಪ್ಷನ್ ಇದ್ದಿದ್ದು. ನನ್ನ ಚಿಕ್ಕ ಮಗನ ಹೆಸರು ಬಂದು ಖುಷಿತ್ ಅಂತ. ಸೊ ಖುಷಿ ಅಂತ ಇಡಬೇಕು ಅಂತ ಒಂದು ಆಪ್ಷನ್ ಇತ್ತು. ಅದು ಬಿಟ್ಟರೆ ನನಗೆ ನಮ್ಮ ಇಬ್ಬರ ಹೆಸರು ಸೇರಿಸಿ ಅವಳು ಜ್ಯೋತಿ, ನಾನು ಪ್ರಕಾಶ್, ಇದನ್ನು ಒಂದು ಸೇರಿಸಿ ಒಂದು ಬೆಳಕು ಅಂತ ಇಟ್ಬಿಡೋಣ ಅಂತೇಳಿ ಅದೇ ಇತ್ತು. ಸೊ ಫೈನಲಿ ಬೆಳಕು ಅಂತಾನೆ ಆಯಿತು. ಆ್ಯಂಡ್ ಕಾಂತಾರದವಳು ಬೆಳಕು ಅಂತ ಬರುತ್ತಲ್ಲ, ಸೊ ಅದಕ್ಕೆ ಒಂಥರ ತುಂಬ ಹೊಂಬೆಳಕು ಅದೆಲ್ಲ ನಾನು ನೋಡಿದ್ದೀನಿ, ತುಂಬ ಕಡೆ ಇರುತ್ತೆ. ಬೆಳಕು ಒಂದು ತುಂಬ ಕಮ್ಮಿ ಇದೆ, ಇಲ್ಲ ಅಂತಿಲ್ಲ, ತುಂಬ ಕಮ್ಮಿ ಇದೆ. ಸೊ ಅದಕ್ಕೆ ನನಗೆ ಅದು ತುಂಬ ಇಷ್ಟ ಆಯಿತು. ಅದಕ್ಕೆ ಬೆಳಕು ಅಂತ ಅಂದರೆ ಒಂದು ಪ್ರತಿಯೊಬ್ಬರ, ಈಗ ಯಾರಿಗಾದ್ರೂ ಹೆಂಗಿರುತ್ತೆ ಅಂದ್ರೆ ನಮ್ಮ ಜೀವನ ಬೆಳಗಬೇಕು ಅನ್ನೋಂತೆ ಯಾವುದೇ ರೀತಿಯಲ್ಲ ಆಗಿರ್ಬೋದು, ಬಟ್ ಆ ಬೆಳಕಿರಬೇಕು ಲೈಫಲ್ಲಿ.
ಸೊ ಅದು ನನಗೆ ಮುಖ್ಯವಾಗಿತ್ತು. ನಾನು ಏನಂದ್ಕೊಂಡೆ, ನಂದು ಲೈಫ್ ಜರ್ನಿ ನೋಡಿದರೆ ತುಂಬ ಕಷ್ಟ ದಿನಗಳನ್ನ ಜಾಸ್ತಿ ನೋಡಿರೋದು ನಾನು. ಸೊ ಅದೆಲ್ಲ ಈಗ ಕಮ್ಮಿ ಆಗಿ ನಾನೊಂದು ಹೊಸ ಜೀವನಕ್ಕೆ ಶುರು ಮಾಡಿ, ಸೊ ಆ ಬೆಳಕಿಗೆ ಬಂದಿದ್ದೀನಿ ಅಂತ ನನ್ನ ಭಾವನೆ. ಸೊ ಅದಕ್ಕೆ ಆ ಬೆಳಕು ಅಂತ ಫೈನಲ್ ಮಾಡಿದೆ. ಸೂಪರ್. ಆ ಬೆಳಕು ಸಂಭ್ರಮಿಸೋ ಹೊತ್ತಲ್ಲೇನೆ ನಿಮ್ಮ ತಾಯಿನ ಕಳ್ಕೊತೀರಾ. ಆ ತಾಯಿಗೆ ಆಸೆ ಇರುತ್ತೆ, ಮನೆಯಲ್ಲಿ ಹೊಸ ಮನೆಯಲ್ಲಿ ಇರಬೇಕು, ಓಡಾಡಬೇಕು ಅನ್ನುವಂಥ ಆಸೆ, ಕಳ್ಕೊತೀರಾ ಅದಾಗಕ್ಕೂ ಮುಂಚೆ. ಹೌದು, ಅದು ಆ್ಯಕ್ಚುಲಿ ನಾನು ಒಂದು ನಿಜ ಹೇಳಬೇಕಾದ್ರೆ ಒಂದೂವರೆ ವರ್ಷ ಮೊದಲೇ ನಾನು ಮನೆ ಗೃಹ ಪ್ರವೇಶ ಆಗಬೇಕಿತ್ತು. ಲಾಸ್ಟ್ ಲಾಸ್ಟ್ 24 ಫೆಬ್ರಿಗೆ ಅವರು ತಿರ್ಕೊಂಡ್ಬಿಡ್ತಾರೆ. ನನಗೂ ಸರ್ಪ್ರೈಸ್ ಅನಿಸಿತ್ತು. ಅದನ್ನು ಆ್ಯಕ್ಚುಲಿ ಗಟ್ಟಿ ಇದ್ರು, ಚೆನ್ನಾಗಿದ್ರು, ಆರೋಗ್ಯವಾಗಿದ್ದರು. ಸಡನ್ ಆಗಿ ನವಂಬರಿಂದ ಅವರಿಗೆ ಸ್ವಲ್ಪ ಹುಷಾರು ಸ್ಟಾರ್ಟ್ ಆಯಿತು. ಬಟ್ ತುಂಬ ಟ್ರೈ ಮಾಡಿದೆ. ಆ್ಯಕ್ಚುಲಿ ನಾನು ಮನೆ ಸ್ಟಾರ್ಟ್ ಮಾಡಿದ್ದೇನೆ ಅವರಿಗೋಸ್ಕರ. ನಂಗೆ ಸ್ವಂತ ಮನೆ ಇದೆ, ನನ್ನ ತೂಮಿನಡಂದಿನ ಹೆಸರಿದೆ, ಅಲ್ಲಿ ಒಂದು ಹಳೆ ಮನೆ ಇದೆ. ನಾನು ಅವರಿಂದ ಹೊರಗೆ ಬಂದಿದ್ದು ಅವರಿಗೋಸ್ಕರನೇ. ಒಂದು ಕಾಲು ಒಂದು ಏಟ್ ಮಾಡ್ಕೊಂಡ್ರು ಅವರು. ಅದಕ್ಕೆ ನಮ್ಮ ಹಳೆ ಮನೇಲಿ ಫೆಸಿಲಿಟಿ ಇಲ್ಲ ಅಂತ ನಾನು ಬಾಡಿಗೆ ಮನೆ ಬಂದುಬಿಟ್ಟೆ. ಅದಲ್ಲೇ ಇತ್ತು. ಆಮೇಲೆ ಹೆಂಗೂ ಅವ್ರಿಗೆ ಆಸೆ ಇತ್ತು, ನನಗೆ ಮನೆ ಆಗಬೇಕು, ನಿಮ್ಗೊಂದು ಸ್ವಂತ ಬೇರೆ ಥರ ಮನೆ ಆಗಬೇಕು ಅಂತ. ಸೊ ಅದಕ್ಕೆ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿದೆ ನಾನು. ಕೊರೋನಾ ಬಂದುಬಿಡ್ತು. 1-2 ವರ್ಷ ಅಲ್ಲಿ ವೇಸ್ಟ್ ಆಯಿತು. ಇಲ್ಲಾಂದರೆ ಆಗಿರೋದು ಅದ್ರ ಮೊದಲೇ. ಮೇ ಬಿ ಒಂದೆರಡು ವರ್ಷ ಆದರೂ ನನ್ನ ಜೊತೆಗೆ ಇದ್ದಿರೋರು ಹೊಸ ಮನೇಲಿ. ತುಂಬ ಆಸೆ ಇತ್ತು ಅವರಿಗೆ, ಬಟ್ ಆಗಿಲ್ಲ. ಸ್ವಲ್ಪ ಟೈಮ್ ಕೊಡಬೇಕಿತ್ತು ಅವ್ರು, ನನಗೆ ಕೊಟ್ಟಿಲ್ಲ ಅವರು. ಮಿಸ್ ಮಾಡ್ತಿದ್ದೀನಿ ತುಂಬ. ತಾಯಿ ಅನ್ನುವಂಥದ್ದು ಆ ಜಾಗನೂ ಯಾರಿಂದನೂ ತುಂಬೋಕೆ ಸಾಧ್ಯ ಇಲ್ಲ. ಆ್ಯಂಡ್ ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ. ಯಾಕೆ ಸರ್ ಅಷ್ಟು ಪ್ರೀತಿ ತಾಯಿ ಅಂದರೆ? ಗೊತ್ತಿಲ್ಲ, ಬಿಕಾಸ್ ಅವರೇ ಎಲ್ಲ. ಅಪ್ಪನ ನೋಡಿದ್ದಿಲ್ಲ ನಾನು, ನೆನಪಿಲ್ಲ ನನಗೆ. ನಾನು ಕೊನೆಯವನು, ಚಿಕ್ಕವನು. ಸೊ ಎಲ್ಲ ಕೊಡ್ತಾಯಿದ್ರು ನನಗೆ ಅವರು. ಕಷ್ಟ ಇದ್ರೂ ಕಂಪೇರ್ ಟು ಬೇರೆ ಮಕ್ಕಳಿಗೆ ಇದು ಮಾಡಿದರೆ ನನಗೆ ಬಟ್ಟೆ ಆಗಿರ್ಬೋದು ಎಲ್ಲ. ಈವನ್ ನನ್ನ ಮನೆಯಲ್ಲಿ ನಾನೇ 10th ವರೆಗೆ ಓದಿರೋದು. ಮುಂದೇನು ಓದಬೇಕಂತ ಇತ್ತು, ಬಟ್ ಪ್ರಾಬ್ಲಮ್ ಆಯಿತು ಮಧ್ಯ. ಮತ್ತೆ ಕೆಲಸಕ್ಕೆ ಜಾಯ್ನ್ ಆದೆ ನಾನು. ಸೊ ಅದಕ್ಕೆ ಅವರು ನನ್ನ ಜೊತೆ ಜಾಸ್ತಿ ಇದ್ದಿದ್ದು, ಎಲ್ಲ ಮಕ್ಕಳಿಗಿಂತ ನನ್ನ ಜೊತೆ ಜಾಸ್ತಿ ಇದ್ದಿದ್ದು. ಈಗ ರೆಂಟ್ ಮನೆ ಆದ್ರೂ ಅವರು ನನ್ನ ಜೊತೆನೇ ಇದ್ದರು. ಸೊ ಅದಕ್ಕೆ ಅವರು ಇರೋ ಟೈಮಲ್ಲಿ ಒಂದು ಮನೆ ಆಗಬೇಕು ಅಂತ ತುಂಬ ಶ್ರಮ ಪಟ್ಟೆ. ಬಟ್ ನಿಮ್ಗೆ ಗೊತ್ತಲ್ಲ, ಕಲಾವಿದ ಲೈಫ್ ಅಂದರೆ ಸಮಾನವಾಗಿ ಅಂತ ಹೇಳೋಕ್ಕಾಗಲ್ಲ. ಕೆಲವು ಸಲ ಒಂದೊಂದು ತಿಂಗಳು ಮನೇಲಿ ಇರ್ತೀವಿ, ಕೆಲವು ಸಲ ಬ್ಯುಸಿಯಾಗಿರ್ತೀವಿ, ಕೆಲವು ಸಲ 10 ಸಿನಿಮಾ ಒಟ್ಟಿಗೆ ಬರುತ್ತೆ. ಯಾವ್ದು ಮಾಡೋದು ಯಾವ್ದು ಬಿಡೋದು ಹೋಗ್ತೀವಿ. ಒಂದು ಒಪ್ಕೊಂಡ್ರೆ ಈ ಕಡೆಯಿಂದ ಇನ್ನು ಚೆನ್ನಾಗಿರೋದು ಹೋಗಿರುತ್ತೆ, ಈ ಥರ ಆಗಿರುತ್ತೆ. ಸೊ ಅವರೇ ಎಲ್ಲ ನನಗೆ. ಅದೇ ಸಿನಿಮಾ ತೋರಿಸಿ, ಸಿನಿಮಾ ಇವತ್ತು ಕಲಾವಿದನಾದ್ರೂ ಆಗಬೇಕಾದ್ರೂ ಅವರದೇ ಮೇನ್ ಇದ್ದಿದ್ದು. ಅವ್ರು ನಾಟಕಕ್ಕೆಲ್ಲ ಹೆಂಗೆ ಸಪೋರ್ಟ್ ಮಾಡ್ತಿದ್ರು ಅಂದರೆ, ಅವರು ನಾವು ನಾಟಕ ಆಗಿ ಬಂದು ಮಲಗಿರ್ತೀವಿ, ಊರಲ್ಲಿ ನಾಟಕ ಎಲ್ಲ ಆಗಿ. ನಮ್ಮೊಂದು ಚಿಕ್ಕ ಅಂಗಡಿ ಇತ್ತು ನಮ್ಮ ತೂಮಿನಡ್ ಮನೆ ಮುಂದೆ, ರೋಡ್ ಪಕ್ಕನೇ ಅದು. ಸೊ ನಂಗೆ ಆ ಅಂಗಡಿ ಹಿಂದೆ ನಮ್ಮ ಬೆಡ್ರೂಮು ಹಿಂದೆ. ಸೊ ಅವ್ರು ಮಾತಾಡ್ದೆಲ್ಲ ಕೆಲಸ ಇತ್ತು. ನಂಗೆ ಯಾರಾದರೂ ಈ ನೆರೆಕೆರೆಯವರು ಬಂದು ಮಾತಾಡ್ತಾರಲ್ವಾಗ, ನಾಟಕ ನೋಡಿದ್ದಾನೆ, ಹೆಂಗಾಗಿದೆ, ಹೆಂಗೆ ಮಾಡಿದ್ದಾನೆ, ಹೆಂಗೆ ಅಂತೇಳಿ. ಸೊ ಅದು ನನಗೆ ಕೇಳಿಸ್ತಾ ಇತ್ತು. ಸೊ ವೆರಿ ಸಪೋರ್ಟಿವ್. ಸೊ ಅದರಿಂದನೇ ನನಗೆ ಆ ಹುಚ್ಚು ಬಂದಿರೋದು. ನಮ್ಮ ಈಗ ಮನೇಲಿ ಬೇರೆ ಯಾರೂ ಇಲ್ಲ, ಯಾವ ಆ ಫೀಲ್ಡಲ್ಲಿ ಯಾರೂ ಇಲ್ಲ. ಸೊ ಅವ್ರನ್ನ ಮಿಸ್ ಮಾಡ್ತಿದ್ದೀನಿ. ಇವಾಗ ತುಂಬ ಅದೇ ನಾನು ಸಿನಿಮಾ ಬಂದ ಮೇಲೆ ಅವ್ರು ತುಂಬ ಖುಷಿ, ವೆರಿ. ಆ್ಯಕ್ಚುಲಿ ಅಪ್ಪು ಸರ್ ಇದ್ದಾಗ ಅವರು, ಅಪ್ಪು ಸರ್ ಎಲ್ಲ ನೆಕ್ಸ್ಟ್ ಲೆವೆಲ್ ಲವ್ ಮಾಡ್ತಾಯಿದ್ರು. ನಾನು ಆ್ಯಕ್ಚುಲಿ ಕಾಂತ ರೈಟಿಂಗ್ ಟೈಮಲ್ಲಿ ಇದ್ದೆ ಅಲ್ಲಿ ಕುಂದಾಪುರದಲ್ಲಿ. ಅಲ್ಲಿ ಟೆನ್ಷನ್ ಆಗಿ ಇದು ಹೋಗ್ತಾನೆ ಇಲ್ಲ, ನಾನು ಮನೆಗೆ ಹೋಗ್ತೀನಿ ಅಟ್ಲೀಸ್ಟ್ ಅಂತೇಳಿ ನನಗೆ ಕೂರಕ್ಕಾಗ್ತಿಲ್ಲ ಅಲ್ಲಿ. ಬಿಕಾಸ್ ಅವಾಗಷ್ಟು ನಾನು ಇವರತ್ನೆಲ್ಲ ಮುಗಿಸಿದ್ದೆ ಅವ್ರ ಜೊತೆ. ಮನೆಗೆ ಬಂದರೆ ಇವರು ಅವ್ರಿಗಿಂತ ಇಲ್ಲಿ ಮನೆಯಲ್ಲಿ ಅವ್ರಿಗಿಂತ ಟೆನ್ಷನ್. ನಾನು ಅಲ್ಲೇ ಇರ್ಬೋದಿತ್ತು, ಇಲ್ಲಿ ನನಗೆ ಬಂದೆ ಅಂತ ಆಯ್ತು. ಅವ್ರು ಅಷ್ಟು ಬೇಜಾರು ಮಾಡ್ಕೊಂಡಿದ್ರು ಮನೆಯಲ್ಲಿ ಅಮ್ಮ. ಸೊ ಆ ಥರ ಸಿನಿಮಾದವ್ರು ಅಂದರೆ ವೆರಿ, ಸ್ಪೆಷಲಿ ಸೀರಿಯಲ್ ಎಲ್ಲ ನಿಮಗೆ 3 ಸೀರಿಯಲ್, ಸಾರಿ 3 ಚಾನಲ್ಸ್. ಅಮ್ಮ ಮನೇಲಿದ್ರೆ ನಾವು ಬೇರೆ ಏನು ನೋಡಲ್ಲ, ಅಮ್ಮ ಇದ್ರೆ ನಾವು ಬೇರೆ ಏನು ನೋಡಲ್ಲ. ಬೆಳಿಗ್ಗೆ 9 ಗಂಟೆ ಸ್ಟಾರ್ಟ್ ಮಾಡ್ತಾರೆ. 9 ಗಂಟೆ ಸ್ಟಾರ್ಟ್ ಮಾಡಿದ್ರೆ ಅವರೆಲ್ಲ ಟೈಮಿಂಗ್ ಬೆಳಿಗ್ಗೆ 8-8 ತಿಂಡಿ, ಆಮೇಲೆ ಸೀರಿಯಲ್ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನದವರೆಗೆ, ಮತ್ತೆ ಊಟ ಮಾಡಿ ರೆಸ್ಟ್ಗೆ ಹೋಗ್ತಾರೆ 2-2ವರೆಗೆ ಮಲಗಿದ್ರೆ, ಮತ್ತೆ 4ವರೆಗೆ ಎದ್ದು ಬಂದರೆ ಮತ್ತೆ 5 ಗಂಟೆದ 10:30ವರೆಗೆ ನೈಟ್ ಸೀರಿಯಲ್ಸ್ ಕಂಟಿನ್ಯೂ. ಆ ಥರ ಅದು ಕಥೆನೂ ಮಿಸ್ ಆಗ್ತಿರ್ಲಿಲ್ಲ ಅವರಿಗೆ. ಅವರು 82 ಆಗಿತ್ತು ಅವರಿಗೆ ಇದು ತೀರ್ಕೊಂಡಾಗ. ಅದ್ರ ಕಥೆನೂ ಮಿಸ್ ಆಗಲ್ಲ ಅವರಿಗೆ. ನಾವೇ ಮಿಸ್ಕೊಂಡು ಅದರದ್ದು ಅಂತ ಹೇಳ್ತಾರೆ. ಅಷ್ಟು ಆ ಮೆಮರೀಸ್ ಅವರಿಗೆ ಏನು ಇದಾಗಿರ್ಲಿಲ್ಲ. ಲಾಸ್ಟ್ ಅವರು ಹಾಸ್ಪಿಟಲ್ ಇದ್ದಾಗಲೂ ನಮ್ಮ ಹಳೇ ರಿಲೇಷನ್ ಒಬ್ರು, ಆಲ್ಮೋಸ್ಟ್ ಅವ್ರು ನೋಡಿ ಒಂದು 20 ವರ್ಷ ಆಗಿರ್ಬೋದು ಅವ್ರನ್ನ, ಬಂದವ್ರು ಮಾತಾಡಿದಾಗ ಅವ್ರ ಬಾಡಿ ಸೋಡಿಯಂ ಕಮ್ಮಿ ಆಗಿತ್ತು ಆ್ಯಕ್ಚುಲಿ ಲಾಸ್ಟ್ ಮೂಮೆಂಟಿಗೆ.
ಬಟ್ ಯಾರದು ಗೊತ್ತಾಯ್ತಾ ಕೇಳಿದಾಗ ಇಮಿಡಿಯೇಟ್ ಹೇಳಿದ್ರು ಹೆಸರು. ಓ ಸೂಪರ್. ಅಷ್ಟು ಮೆಮೊರಿ ಇತ್ತು ಅವರಿಗೆ. ಏನೂ ಇಲ್ಲ, ಬಟ್ ಅವರು ಸ್ಕೂಲ್ ಮೆಟ್ಲು ಹತ್ತಿಲ್ಲ ಅವರು, ಬಟ್ ಲೆಕ್ಕ ಎಲ್ಲ ಹೆಂಗೆ ಹೇಳ್ತಿದ್ರು ಗೊತ್ತಾ, ವೆರಿ. ಅವರೇ ನೋಡ್ಕೋತಾ ಇದ್ರು ಸರ್ ಮನೆ ಜವಾಬ್ದಾರಿ ಎಲ್ಲ? ಸ್ಟಾರ್ಟಿಂಗ್ ಅಲ್ಲಿ ನಾವೆಲ್ಲ ಸುಮಾರು ಆಗುವವರೆಗೆ ಅವರೇ ನೋಡ್ತಿದ್ದು. ಅವ್ರು ಹೆಂಗೆಲ್ಲ ಸಾಕಿದಾರಂತೆ ಅವರು ಬೇರೆ ಲೆವೆಲ್. ಅಂದ್ರೆ ಬೀಡಿ ಕಟ್ತಾ ಇದ್ರು ಸ್ಟಾರ್ಟಿಂಗ್ ಅಲ್ಲಿ. ಇಷ್ಟು ಸಾಕಾಗಲ್ಲ ಅಂದ್ರೆ ಇಲ್ಲಿ ಅಂದ್ರೆ ಒಂದು ಸಂಭಾವನೆ ಅಂತ ಇರುತ್ತಲ್ಲ, ಇಷ್ಟು ಬೀಡಿ ಕಟ್ಟಿದ್ರೆ ಇಷ್ಟೇ ಇದು ಬರುತ್ತೆ ಅಂತ ಅವ್ರಿಗೆ ಗೊತ್ತಿದೆಯಲ್ಲ. ಬೇರೆ ಬೇರೆ ಕಡೆಯಿಂದೆಲ್ಲ ಹೋಗಿ ಬಸ್ಸಲ್ಲಿ ಹೋಗಿ ತರ್ತಾ ಇದ್ರು, ಅಲ್ಲಿಂದ ಎಲೆ ತಂಬಾಕು ಏನು ತಂದು ಇದು ಮಾಡ್ತಾ ಇದ್ರು. ಅಷ್ಟು ತುಂಬಾ ಇದು ಮಾಡಿದ್ದಾರೆ, ಸ್ಟ್ರಗಲ್ ಮಾಡಿದ್ದಾರೆ ಅವರು. ಇವಾಗ ತಾಯಿ ಸ್ಥಾನನ ತುಂಬೋ ಒಂದು ಪ್ಲೇಸಲ್ಲಿ ಹೆಂಡತಿ ಇದ್ದಾರೆ ಜ್ಯೋತಿ ಅವರು. ಈಗ ಎಷ್ಟು ಅಮ್ಮ ಸಪೋರ್ಟ್ ಮಾಡ್ತಿದ್ರು ಅಷ್ಟೇ ಕೂಡ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇದೆ ಅಂತ ಖಂಡಿತ ಇದೆ. ಅಂದ್ರೆ ಅದನ್ನಾಗ್ಲೇ ಹೇಳಿದೆ, ನಾನು ಮದುವೆ ಆದ್ಮೇಲೆ ನಾಟಕ ತಂಡ ಸೇರಿದ್ರು. ನಾರ್ಮಲ್ ಆಗಿ ಉಲ್ಟಾ, ಮದುವೆ ಆದ್ರೆ ನಾಟಕ ಇದ್ದರು ಬಿಡ್ತಾರೆ. ನಾನು ಉಲ್ಟಾ ಆಗಿರೋದು ಇಲ್ಲಿ. ಮದುವೆ ಆದ ಅದೇ ವರ್ಷಕ್ಕೆ ನಾಟಕ ಹೋಗಿರೋದು ನಾನು. ಅಂದ್ರೆ ಹೆಂಡತಿ ಸಪೋರ್ಟ್ ಅಷ್ಟಿದೆ, ಸಪೋರ್ಟ್ ಇದೆ. ಅಂದ್ರೆ ಅವಳು ತುಂಬಾ ಈಗಲೂ ತುಂಬಾ ಸಪೋರ್ಟ್ ಮಾಡ್ತಾಳೆ. ಅಂದ್ರೆ ಇದ್ರೆ ಈ ವಿಷಯಕ್ಕೆಲ್ಲ ತುಂಬಾ ಇದು ಮಾಡಲ್ಲ, ಅವ್ರಿಗೆ ಗೊತ್ತು ಸಿನಿಮಾ ಅಂದ್ರೆ ಹೇಗಿರುತ್ತೆ ಎಲ್ಲ. ವೆರಿ ಸಪೋರ್ಟಿವ್, ಏನು ಹೇಳಲ್ಲ, ಏನು ತೊಂದರೆ ಇಲ್ಲ, ವೆರಿ ಸಪೋರ್ಟಿವ್. ಸೂಪರ್ ಸೂಪರ್. ಇನ್ನಷ್ಟು ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಅಂತರಾಳದ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸೆ ಇದೆ, ಬಟ್ ಸಮಯ ಮೀರ್ತಾ ಇದೆ. ಕಾರ್ಯಕ್ರಮದ ಅಂತಿಮ ಘಟ್ಟವನ್ನು ತಲುಪಿದ್ವಿ. ಇವಾಗ ರ್ಯಾಪಿಡ್ ಫೈರ್ ಸರ್, ನಾನು ಪಟ್ಪಟ ಅಂತ ಕ್ವಶನ್ ಕೇಳ್ತಾ ಹೋಗ್ತೀನಿ, ನೀವು ಒನ್ ವರ್ಡ್ ಆನ್ಸರ್ ಉತ್ತರ ಕೊಡಬೇಕು, ಓಕೆನಾ? ನಿಮಗೆ ಇಷ್ಟ ಆಗಿದ್ದು ಕಾಂತಾರ ಫಿಲ್ಮಾ ಅಥವಾ ಸೂ ಫ್ರಮ್ ಸೋನಾ? ಎರಡರಲ್ಲಿ ಒಂದ? ಒಂದೇ ಹೇಳ್ಬೇಕಾದ್ರು. ಹೌದೌದು. ಒನ್ ವರ್ಡ್ ಆನ್ಸರ್. ಕಾಂತಾರ. ಕಾಂತಾರ, ಓಕೆ. ಪ್ರಕಾಶ್ ತುಮಿನಾಡು ಅವ್ರಿಗೆ ರಿಷಬ್ ಶೆಟ್ಟಿಗಿಂತ ರಕ್ಷಿತ್ ಶೆಟ್ಟಿ ಅವರಂದ್ರೆ ತುಂಬಾ ಇಷ್ಟ ಅಂತೆ, ಹೌದಾ? ಹೌದು ಆದ್ರೆ ಯಾಕೆ? ಅಲ್ಲ, ಎಲ್ಲೋ ಒಂದು ಕಡೆ ನಮ್ಮ ತುಳು ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಎರಡೂ ಕೂಡ ಸಪ್ರೇಟ್ ಆಗ್ತಾ ಇದೆಯಾ ಅನಿಸ್ತಾ ಇದೆ? ಇಲ್ಲ, ಸಪ್ರೇಟ್ ಆಗ್ತಾ ಇಲ್ಲ ನಿಮ್ಮ ಪ್ರಕಾರ? ಆಗ್ತಾ ಇಲ್ಲ. ಕಾಂತಾರ ಚಾಪ್ಟರ್ 1 ಮಾಡೋದು ರಾಜ್ಬಿ ಶೆಟ್ಟಿಗೆ ಮತ್ತೆ ರಕ್ಷಿತ್ ಶೆಟ್ಟಿಗೆ ಇಷ್ಟ ಇರಲಿಲ್ವಂತೆ, ಸೊ ಅದಕ್ಕೆ ದೂರ ಉಳ್ಕೋತಾ ಇದ್ದಾರೆ ರಿಷಬ್ ಶೆಟ್ಟಿಯಿಂದ ಅನ್ನೋ ಟಾಕ್ ಇದೆ. ನಿಜಾನ ಸುಳ್ಳ? ಇಲ್ಲ ಇಲ್ಲ, ಓಕೆ. ರಿಷಬ್ ಶೆಟ್ಟಿ ಅವರು ದೈವದ ಸಿನಿಮಾ ಮಾಡಿರೋದು ಎಷ್ಟು ಪ್ಲಸ್ ಆಗಿದೆ, ಎಷ್ಟು ಮೈನಸ್ ಆಗಿದೆ? ಪ್ಲಸ್ಸೇ ಆಗಿರೋದು, ಮೈನಸ್ಗಿಂತ. ಓಕೆ, ಸಾಕಷ್ಟು ವಿಘ್ನಗಳು ಎದುರಾಯಿತು, ಮಾಡಬಾರ್ದಿತ್ತು ಅಂತ ಕೆಲವರು ಮಾತಾಡಿದ್ರು. ನನ್ನ ಪ್ರಕಾರ ದಟ್ ಇಸ್ ಜಸ್ಟ್ 1%. ಕೊನೆ ಪ್ರಶ್ನೆ, ಯಶ್ ಮತ್ತೆ ರಿಷಬ್ ಶೆಟ್ಟಿ ಅವರ ಕಾಂಬಿನೇಷನ್ನಲ್ಲಿ ಒಂದು ಸಿನಿಮಾ ಬರ್ತಾ ಇದೆಯಂತೆ, ಹೌದಾ? ಗೊತ್ತಿಲ್ಲ. ಅದರಲ್ಲಿ ನೀವು ಇರ್ತೀರಂತೆ ಹಾಸ್ಯ ನಟನಾಗಿ? ಗೊತ್ತಿಲ್ಲ, ಸದ್ಯಕ್ಕೆ ನಂಗೆ ಯಾವುದೇ ಮಾಹಿತಿ ಇಲ್ಲ, ಗೊತ್ತಿಲ್ಲ. ಅಂದ್ರೆ ಏನೋ ಇದೆ, ಇವರು ಹಿಂಟ್ ಬಿಟ್ಕೊಡ್ತಾ ಇಲ್ಲ. ಇಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ನೀವೇ ಈಗ ನೀವೇ ಹಿಂಟ್ ಕೊಟ್ಟಂಗಾಯ್ತು ನಂಗೆ ಅಷ್ಟೇ, ನಿಜ ಹೇಳ್ಬೇಕಂದ್ರೆ. ಓಕೆ, ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರಿ. ಸೊ ನಿಮಗೆ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಟ್ಟಿಗೆ ಕಳೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಈ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ನಮಗೋಸ್ಕರ ಟೈಮ್ ಕೊಟ್ಟಿದ್ದೀರಾ. ಇನ್ನಷ್ಟು ಪ್ರಾಜೆಕ್ಟ್ಸ್ಗಳ ಮುಖಾಂತರ ನಮ್ಮನ್ನು ರಂಜಿಸಿ ಹೀಗೆ ಬ್ಯುಸಿಯಾಗಿರಿ ಅಂತ ಹೇಳ್ತಾ ಧನ್ಯವಾದ. ಥ್ಯಾಂಕ್ ಯು, ನಿಮಗೂ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಎಪಿಸೋಡ್ನೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.